ಓದಿಕೊಳ್ಳೋಣ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ, ಅದರಲ್ಲಿ 9ನೇ ಅಧ್ಯಾಯ 6ನೇ ವಚನಕ್ಕೆ ನಮ್ಮ ಸತ್ಯವೇದನ್ನು ತಿಳಿಸಿಕೊಳ್ಳುವ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 6ನೇ ವಚನ. ಎಲ್ಲರೂ ಸಭೆಯಾಗಿ ನಾವು ಒಟ್ಟಾಗಿ ಓದಿಕೊಳ್ಳೋಣ. ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಅವನ ಬಾವಿನ ಮೇಲೆ ಇರುವುದು. ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುವು ಅವನ ಹೆಸರು. ಅವನ ಹೆಸರುಗಳು ಅಲ್ಲ, ಅವನ ಹೆಸರು. ಹೆಸರುಗಳು ಅಂದ್ರೆ ಬಹುವಚನವನ್ನ ತೋರಿಸ್ತದೆ. ಹೆಸರು ಅಂದ್ರೆ ಒಂದೇ ಏಕವಚನವನ್ನ, ಒಂದು ವಚನವನ್ನ ತೋರಿಸುವಂತದ್ದಾಗಿದೆ. ಹೆಸರುಗಳು ಅಂತ ಹೇಳಿದ್ರೆ ಬಹಳವಾಗಿ ಕಾಣಪಡುತ್ತೆ. ಹೆಸರು ಅಂತ ಹೇಳುವಾಗ ಒಂದೇ ನಾಮದಲ್ಲಿ ಇಷ್ಟೊಂದು ಅದ್ಭುತಗಳು, ಅತಿಶಯವಾದ ನಾಮ ದೇವರಿಗೆ ಕೊಡಲ್ಪಟ್ಟದಾಗಿ ಕಾಣಲ್ಪಡುತ್ತದೆ. ಅದಕ್ಕೆ ದೇವರು ಆತನು ಒಬ್ಬನೇ ಆಗಿದ್ದಾನೆ. ಆತನಿಗೆ ಕೊಡಲ್ಪಟ್ಟಂತ ನಾಮ ಅನೇಕವಾದ ನಾಮವಾಗಿ ಕೊಡಲ್ಪಟ್ಟಿದೆ. ದೇವರು ಒಬ್ಬನೇ, ನಾಮವು ಹಲವು ಎಂದು ಹೇಳುತ್ತಾರೆ. ದೇವರು ಒಬ್ಬನೇ, ಹಲವು ನಾಮವನ್ನು ಹೊಂದಿರುವಂತ ಆ ಯೇಸು ಕ್ರಿಸ್ತನು 2000 ವರ್ಷಗಳ ಹಿಂದೆ ಈ ಭೂಮಿಯಲ್ಲಿ ನರಾವತಾರವನ್ನೆತ್ತಿ ಈ ಭೂಮಿಗೆ ಬಂದ. ಇಲ್ಲಿ ನೋಡುತ್ತೇವೆ, ಒಂದು ಮಗು ಹುಟ್ಟಿದೆ ಅಷ್ಟೇ. 2000 ವರ್ಷಗಳಿಂದ ಒಂದು ಮಗು ಹುಟ್ಟಿತು. ಆತನು ಯೇಸು ಕ್ರಿಸ್ತನೆಂಬುದಾಗಿ. ಆ ಮಗುವಿನಿಂದ ಯಾವ ತರವಾದ ಅದ್ಭುತಗಳಾಗಲಿ, ಸೂಚಕ ಕಾರ್ಯಗಳಲ್ಲಿ ಯಾವುದು ನಡೆಯಲಿಲ್ಲ, ಮಾತನಾಡಲಿಲ್ಲ, ಸೇವೆಯನ್ನು ಮಾಡಲಿಲ್ಲ, ಪರಲೋಕವನ್ನು ಕುರಿತು ಸಾರಲಿಲ್ಲ. ಅದೇ ಯೇಸು 30 ವರ್ಷಗಳ ಕಾಲ ಏನ್ ಮಾಡ್ತಾ ಇದ್ದ? ಆತನು ತನ್ನ ಕುಟುಂಬದೊಂದಿಗೆ ಆತನು ವಾಸವನ್ನ ಮಾಡ್ತಿದ್ದ. ಸಾಕ್ಷಿ ಉಳ್ಳವನಾಗಿದ್ದ, ಆಲಯಕ್ಕೆ ಹೋಗ್ತಾ ಇದ್ದ, ನಂಬಿಗಸ್ತನಾಗಿದ್ದ. ಯೇಸು ಸಣ್ಣ ವಯಸ್ಸಲ್ಲಿದ್ದಾಗಲೇ ಆತನ ತಂದೆಯಾಗಿ ಯೋಸೇಫನು ತೀರ್ಕೊಂಡ ಮೇಲೆ ನಮ್ಮ ಅಪ್ಪ ಇಲ್ಲ ಅಂತೇಳಿ ಅವನು ಇಷ್ಟ ಬಂದಾಗೆ ಜೀವಿಸಲಿಲ್ಲ. ಗೊತ್ತಾಯ್ತಾ? ಅಪ್ಪ ಇಲ್ಲದ ಮನೆ ಏನಾಗುತ್ತೆ, ತನ್ನ ಮಕ್ಕಳಿಗೆ ಇಷ್ಟ ಬಂದು ಜೀವಿಸ್ಬೇಕಂತ ಎನಿಸ್ತದೆ. ಆದ್ರೆ ಯೇಸು ಆ ರೀತಿಯ ಬದುಕಲಿಲ್ಲ. ಒಳ್ಳೆ ಸಾಕ್ಷಿಯಾಗಿ ತಂದೆಯನ್ನ ಇಲ್ಲದ ಸ್ಥಾನದಲ್ಲಿ ತಂದೆಯಾಗಿ ಆ ಕುಟುಂಬಕ್ಕೆ ಉಳಿದ. ತನ್ನ ಸಹೋದರಗಳನ್ನ ಜವಾಬ್ದಾರಿ ಇತ್ತು, ತನ್ನ ತಾಯಿನ ಸಾಕುವ ಜವಾಬ್ದಾರಿ ಇತ್ತು. ಇವತ್ತು ಅನೇಕ ಮಕ್ಕಳಲ್ಲಿ, ತಮ್ಮ ಮನೆಗಳಲ್ಲಿ ತಂದೆ ಇಲ್ಲದಿರುವಂತ ಯವನಸ್ಥ ಮಕ್ಕಳು, ನಿಮ್ಮ ಕುಟುಂಬದಲ್ಲಿ ನೀವು ಜವಾಬ್ದಾರಿಕೆ ಉಳ್ಳವರಾಗಿರ್ಬೇಕು, ಕುಟುಂಬವನ್ನು ಚೆನ್ನಾಗಿ ನೋಡಿಕೊಳ್ಳೋರಾಗಿರ್ಬೇಕು, ಪ್ರೀತಿ ಮಾಡಬೇಕು, ತಾಯಿನ ಪ್ರೀತಿ ಮಾಡೋರಾಗಿರ್ಬೇಕು, ನಿಮಗೆ ಹುಟ್ಟಿರುವ ಸಹೋದರ ಸಹೋದರಿಯರನ್ನ ಪ್ರೀತಿ ಮಾಡಬೇಕು, ಊರಲ್ಲಿ ಸಾಕ್ಷಿಗಳಾಗಿರ್ಬೇಕು. ಅಪ್ಪ ಇಲ್ಲಂತ ಹೇಳಿ ಪೋಲಿಗಳಾಗಿ ತಾಯಿಗೆ ದುಃಖ ಉಂಟು ಮಾಡುವರಾಗಿ ಇರದಂತೆ ಏನಾಗಿರಬೇಕು, ನೀವು ಸಾಕ್ಷಿಗಳಾಗಿ. ಯೇಸು 30 ವರ್ಷಗಳವರೆಗೆ ಸಾಕ್ಷಿಯಾಗಿದ್ದು ತಾಯಿಯನ್ನ ಕಾಪಾಡೋನಾಗಿದ್ದ. ಪ್ರಿಯ ದೇವಜನರೇ, ಯೇಸು ಸಣ್ಣ ವಯಸ್ಸಿನಿದ್ದಾಗ ಯಾವ ಅದ್ಭುತಗಳನ್ನು ಮಾಡಲಿಲ್ಲ. ಬಟ್ ಅವನ ಜೀವನ ಏನಾಗಿತ್ತು? ಅದ್ಭುತವಾಗಿ ಸಾಕ್ಷಿಯಾಗಿ ಇಡೀ ಊರಲ್ಲೇ ಆತನು ಪ್ರಸಿದ್ಧಿಯಾಗಿದ್ದನು. ಆದರೆ 30 ವರ್ಷವಾದ ಮೇಲೆ ವರದ ಮಗನು ನಮಗೆ ದೊರೆತನು. ಮಗುವಾಗಿದ್ದ ಮಗು ನಮಗೆ ಸಿಗಲಿಲ್ಲ. ನಮಗೆ ಸಿಕ್ಕಿದ್ದಂತ ಎಂಥವನು? ವರದ ಮಗನು. ಅಂದ್ರೆ ವಯಸ್ಕರವಾದವನು. ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿ ನಿಟ್ಟು ತನ್ನ ಒಬ್ಬನೇ ಮಗನಾದ ಯೇಸುವನ್ನ ಕಳಿಸಿಕೊಟ್ಟರು. ಬೈಬಲ್ ಮಗನನ್ನು ಕಳಿಸಿಕೊಟ್ಟ, ಮಗುವನ್ನ ಕಳಿಸಿಕೊಡಲಿಲ್ಲ, ಮಗನನ್ನು ಕಳಿಸಿಕೊಟ್ಟ. ಅದಕ್ಕೆ ಯೇಸು ಮಗುವಾಗಿದ್ದಷ್ಟೇ ಯಾವ ಅದ್ಭುತಗಳನ್ನು ಮಾಡಲಿಲ್ಲ. ಅದಕ್ಕಾಗಿ ಮಗನಾದ ಯೇಸುವನ್ನ ದೇವರು ನಮಗೆ ಕೊಟ್ಟ. ಮಗ ಅಂದ್ರೆ ಯಾರು? ಮಗು ಅಂದ್ರೆ ಯಾರು? ಮಗು ಅದು ಸಣ್ಣದಾಗಿರುತ್ತದೆ. ಮಗ ಅಂದ್ರೇನು? ವಯಸ್ಕರನು, ಪುತ್ರನನ್ನು ಕೊಟ್ಟನು. ಹಾಗಾದ್ರೆ ನಮಗೆ ದೊರೆತಿರುವಂತ ಮಗು ಅಲ್ಲ, ನಮಗೆ ದೊರಕಿರುವುದು ಮಗನಾಗಿದ್ದಾನೆ. ಈತನು ಎಂತ ಮಗನಾಗಿದ್ದಾನೆ ಅಂದ್ರೆ, ಈತನು ದೇವರ ವರವಾಗಿದ್ದಾನೆ. ಗಾಡ್ ಗಿಫ್ಟ್. ದೇವರು ನಮಗೆ ಕೊಟ್ಟಂತ ಈ ಯೇಸು ಕ್ರಿಸ್ತ ಏನಾಗಿದೆ ಅಂದ್ರೆ ವರವಾಗಿದ್ದಾನೆ. ತನ್ನ ವರವನ್ನೇ ದೇವರು ನಮಗೆ ಕೊಟ್ಟ ಮೇಲೆ ಬೇರೆ ಎಲ್ಲವನ್ನು ಕೊಡದೆ ಇರುವನೇ. ಬೈಬಲ್ ಹೇಳುತ್ತದೆ, ದೇವರು ತನ್ನ ಒಬ್ಬನೇ ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ಕೊಡದೆ ಇರುವನೇ. ದೇವರಿಗಿದ್ದಿದ್ದು ಒಂದೇ ಒಂದು ಮಗನು. ಆ ಮಗನನ್ನ ನಮಗೆ ಗಿಫ್ಟ್ ಆಗಿ ಕೊಟ್ಟಿದ್ದಾನೆ, ಉಡುಗೊರೆಯಾಗಿ ಕೊಟ್ಟಿದ್ದಾನೆ. ಆ ಯೇಸುವನ್ನೇ ದೇವರು ನಮಗಾಗಿ ಕೊಟ್ಟ ಮೇಲೆ ನಮಗೆ ಬೇಕಾದ ಆಶೀರ್ವಾದ, ಸಮಾಧಾನ, ಐಶ್ವರ್ಯ, ಆರೋಗ್ಯ ಇವುಗಳನ್ನು ಕೊಡದೇ ಇರುವನೇ, ನಿತ್ಯ ಜೀವ ಕೊಡದೇ ಇರುವವನೇ ಖಂಡಿತವಾಗಿ ತನ್ನ ಮಗನನ್ನೇ ನಮಗಾಗಿ ಕೊಟ್ಟ ಮೇಲೆ ದೇವರು ನಮ್ಮ ಅವಶ್ಯಕತೆಗಳೆಲ್ಲವನ್ನ ಆತನು ನಮಗೆ ಕೊಡುವವನಾಗಿದ್ದಾನೆ. ಅದಕ್ಕಾಗಿ ನಮಗೆ ದೊರೆತಂತ ಮಗ ಯಾರು?
ಯೇಸು ಕ್ರಿಸ್ತನು. ನಾವು ದಾರಿ ಕಾಣದೆ, ದಿಕ್ಕು ಕಾಣದೆ ಕತ್ತಲಲ್ಲಿ ಇದ್ವಿ, ಸಮಾಧಾನ ಇಲ್ಲದಂತೆ ಅಲಿತಿದ್ವಿ, ನಿತ್ಯ ಜೀವ ಇಲ್ಲದಂತೆ ಅಲಿತಿದ್ವಿ, ಬಿಡುಗಡೆ ಸಿಗುತ್ತಾ ಎಂಬುದಾಗಿ ಅಲಿತಿದ್ವಿ, ಈ ಕಣ್ಣೀರಿಗೆ ಪರಿಹಾರ ಯಾರೆಂಬುದಾಗಿ ಅಲಿತಿದ್ವಿ, ಕಾಯಿಲೆಯಿಂದ ವಾಸಿ ಮಾಡೋನು ಯಾರು ಇದ್ದಾರಾ ಎಂಬುದಾಗಿ ಅಲಿತಿದ್ವಿ, ನನ್ನ ಪಾಪದಿಂದ ಬಿಡುಗಡೆ ಮಾಡೋರು ಇದ್ದಾರಾ ಎಂಬುದಾಗಿ ನಾವು ಅಲಿತಿದ್ವಿ, ದೇವರನ್ನು ಅರಿಯದಂತೆ ಕುರುಡುತನದಲ್ಲಿ ಅಲಿತಿದ್ವಿ. ಆದರೆ ನಮ್ಮ ಮಾರ್ಗದಲ್ಲಿ ಒಂದು ದಿನ ಯೇಸು ನಾನೇ ಮಾರ್ಗ ಸತ್ಯ ಜೀವ ಎಂಬುದಾಗಿ ನಮಗೆ ತನ್ನನ್ನೇ ತಾನು ಪ್ರಕಟಿಸಿಕೊಂಡ. ಸೌಲನೆಂಬ ವ್ಯಕ್ತಿ ದೇವರ ಆಲಯವನ್ನು ಕೆಡಲಿಕ್ಕಾಗಿ, ಶಿಷ್ಯರುಗಳನ್ನ ಕೊಲ್ಲಲಿಕ್ಕಾಗಿ ದಮಸ್ಕದ ಬೀದಿಯಲ್ಲಿ ಹೋಗುತ್ತಿರ್ಬೇಕಾದ್ರೆ ಒಂದು ದಿನ ದೇವರು ಅವನಿಗೆ ದೊರೆತನು. ಆವತ್ತಿನಿಂದ ಸಭೆಗಳನ್ನ ಕೆಡಬೇಕು, ಶಿಷ್ಯರನ್ನ ಹಾಳು ಮಾಡಬೇಕು, ಕೊಲ್ಲಬೇಕೆಂಬುದಾಗಿದ್ದ ಆ ಮನುಷ್ಯನ ಜೀವನ ಬದಲಾವಣೆ ಆಯಿತು. ನಾವು ಸಹ ಸರಾಯ ಅಂಗಡಿಗಳಲ್ಲಿ, ಪಾಪದ ಮಾರ್ಗದಲ್ಲಿ, ವ್ಯಭಿಚಾರಗಳಲ್ಲಿ ಜೀವನವನ್ನು ಕಳಿತಿರುವಾಗ ಯೇಸು ನಮಗೆ ದೊರೆತ. ಅವತ್ತಿನಿಂದ ನಮ್ಮ ಜೀವಿತ ಏನಾಯ್ತು? ಬದಲಾವಣೆ ಆಯಿತು. ಪಾಪವನ್ನು ನಾವು ಬಿಡಲಿಲ್ಲ, ಪಾಪ ನಮ್ಮನ್ನ ಬಿಟ್ಟು ಹೋಯಿತು. ಶಾಪವನ್ನ ನಾವು ಬಿಡಿಸ್ಕೊಳ್ಳಕ್ಕೆ ಹೋಗಲಿಲ್ಲ, ಶಾಪ ಅಡ್ರೆಸ್ಗಳ್ದೆ ಇವತ್ತು ಹೋಗ್ಬಿಡ್ತು. ಮಾಟ ಮಂತ್ರ ನಮ್ಮ ಜೀವನದಲ್ಲಿ ಇತ್ತು, ಆ ಮಾಟ ಮಂತ್ರ ಇವತ್ತು ಎಲ್ಲೋಯ್ತು ಅಂತ ಗೊತ್ತಿಲ್ಲ. ಸಮಾಧಾನ ಇಲ್ಲದಂತೆ, ನೆಮ್ಮದಿ ಇಲ್ಲದಂತೆ ಅಳೀತಿದ್ವಿ. ಇವತ್ತು ನಮ್ಮ ಬಾಳಿನಲ್ಲಿ ಸಮಾಧಾನ, ಸಂತೋಷವನ್ನ ದೇವರು ನಮಗೆ ನೀಡಿದವನಾಗಿ ಕಾಣಲ್ಪಟ್ಟವನಾಗಿದ್ದಾನೆ. ಅದಕ್ಕೆ ದೇವರು ನಮಗೆ ಸಿಕ್ಕಿರುವುದು ನಮಗೇನಾಗಿದೆ? ಒಂದು ದೊಡ್ಡ ಗಿಫ್ಟ್ ಆಗಿದೆ. ಯೇಸು ಸ್ವಾಮಿ ನಮಗೆ ಗಿಫ್ಟ್ ಆಗಿದ್ದಾನೆ, ವರವಾಗಿದ್ದಾನೆ. ಈ ವರದಲ್ಲಿ ಎಲ್ಲಾ ಸಕಲವಾದ ಆಶೀರ್ವಾದಗಳನ್ನು ದೇವರು ನಮಗೆ ಕೊಟ್ಟಿದ್ದಾನೆ ಪ್ರೇರೆ. ಅದಕ್ಕೆ ಎಲ್ಲಾ ಸಮಸ್ಯೆಗಳಿಗೆ ಒಂದೇ ಒಂದು ಉತ್ತರ ಯೇಸು. ನಿನ್ನ ರೋಗಕ್ಕೆ ರೋಗ ಎಂಬ ಸಮಸ್ಯೆಗೆ ಉತ್ತರ ಯೇಸುವಾಗಿದ್ದಾನೆ. ಪಾಪದಿಂದ ಬಿಡುಗಡೆಗೆ ಯೇಸು ವರವಾಗಿದ್ದಾನೆ. ನಿತ್ಯ ಜೀವವನ್ನು ಸೇರ್ಲಿಕ್ಕೆ ಯೇಸು ವರವಾಗಿದ್ದಾರೆ. ನಮ್ಮ ಸಮಸ್ಯೆಗಳು ಮಾರ್ಪಡಲಿಕ್ಕಾಗಿ ಯೇಸು ವರವಾಗಿದ್ದಾನೆ. ಇದು ದೇವರು ನಮಗೆ ಪ್ರಯಾಸಪಟ್ಟು, ಕಷ್ಟಪಟ್ಟು, ಬೆಟ್ಟ ಹತ್ತಿ ಬಾ, ಮೆಟ್ಲತ್ತಿ ಬಾ, ನನಗೆ ಬಾ, ಆ ಯಜ್ಞ ಮಾಡು, ಆ ಹೋಮ ಮಾಡಿ ಬಾ, ನನ್ನ ಬಳಿಗೆ ಬಾ, ನಾನೀಗ ವರ ಕೊಡ್ತೀನಿ ಎಂಬುದು ಹೇಳಿಲ್ಲ. ವರ ಎಂಬುದು ಗಿಫ್ಟ್ ಆಗಿದೆ. ಈ ವರ ದೇವರು ನಮಗೆ ಉಚಿತಾರ್ಥವಾಗಿ ದೇವರು ಕೊಟ್ಟಿದ್ದಾನೆ. ಪಾಪ ಕೊಡೋ ಸಂಬಳ ಮರಣ, ಆದರೆ ದೇವರ ಉಚಿತಾರ್ಥ ವರವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿರುವ ಕೃಪೆಯಾಗಿದೆ. ಅರ್ಥ ಆಯ್ತರ? ನಮಗೆ ದೇವರು ನನ್ನ ಆಶೀರ್ವಾದ ಬೇಕಂದ್ರೆ ನೀನು ಭಕ್ತನಾಗಿರು, ಒಳ್ಳೆಯವನಾಗಿರು, ದಾನ ಧರ್ಮ ಮಾಡು, ಆಗ ನಾನು ನಿನಗೆ ವರ ಕೊಡ್ತೀನಿ. ತಪಸ್ಸು ಮಾಡು, ನಿನಗೆ ವರ ಕೊಡ್ತೀನಿ. ಹಣ್ಣು ಹಂಪಲ ಕೊಡು, ಇಷ್ಟು ವರ್ಷ ನಡ್ಕೋ, ಇಷ್ಟು ತಿಂಗಳು ನಡ್ಕೋ, ನಾನು ನಿನಗೆ ವರ ಕೊಡ್ತೀನಿ ಅಂತ ಹೇಳಲಿಲ್ಲ. ಅದು ವರ ಅಲ್ಲ, ಅದೇನಾಗಿದೆ? ಕೂಲಿಯಾಗಿ ಇರುತ್ತದೆ. ನಮ್ಮ ದೇವರು ನಮಗೆ ಕೂಲಿಯಾಗಿಲ್ಲ. ವರ ಅಂದ್ರೆ ಅರ್ಥ ಏನಂದ್ರೆ ಅರ್ಹತೆ ಇಲ್ಲದೆ, ಯೋಗ್ಯತೆ ಇಲ್ಲದೆ, ಯಾವ ಪ್ರಯಾಸವನ್ನು ನಾವು ಪಡದೆ, ಯಾವ ಕಷ್ಟವನ್ನು ಪಡದೆ, ಯಾವ ತ್ಯಾಗವನ್ನು ಮಾಡದೆ, ಯಾವ ತರವಾದ ಭಕ್ತಿ ಮಾಡದೆ, ಯಾವ ತರವಾದ ಒಳ್ಳೆದನ್ನು ಮಾಡದೆ, ಸುಲಭವಾಗಿ ಉಚಿತವಾಗಿ ಹೊಂದಿಕೊಳ್ಳುವುದೇನಾಗಿದೆ? ಗಿಫ್ಟ್ ಆಗಿ ಕಾಣಲ್ಪಡುತ್ತದೆ. ಉದಾಹರಣೆ, ಈಗ ನಮ್ಮ ಸರ್ಕಾರದಿಂದ 5 ಗ್ಯಾರಂಟಿಗಳನ್ನು ಮಾಡಿದ್ದಾರೆ. ಏನಕ್ಕಾಗಿ ಮಾಡಿದ್ದಾರೆ? ಓಟ್ ಹಾಕಿದ್ರು, ಅದಕ್ಕೆ ನಾವು ಮಾಡ್ತೀವಿ ಅಂತ ಮಾಡಿದ್ದಾರೆ. ಆದರೆ ದೇವರು ನಮಗೆ ಕೊಡುವಂತ ಎಲ್ಲಾ ವರಗಳು, ನೀನು ನನಗೆ ಮಾಡಿದರಲ್ಲ, ನಾನು ನಿನಗಾಗಿ ಎಲ್ಲವನ್ನ ಮಾಡಿದ್ದೇನೆ. ಫ್ರೀಯಾಗಿ ದೇವರು ನಮಗೆ ಗಿಫ್ಟ್ ಅನ್ನ, ತನ್ನ ಮಗನಾದ ಯೇಸುವನ್ನು ನಮಗೆ ಕೊಟ್ಟಿದ್ದಾನೆ. ಇವತ್ತು ನಮ್ಮಲ್ಲಿ ದೇವರ ವರವನ್ನು ನಾವು ಹೊಂದಿದ್ದೇವೆ. ಆ ವರ ಯಾವುದು? ಯೇಸುವೆ. ಹಾಗೆ ಯೇಸು ಎಂಬ ವರವೇ ನಮ್ಮಲ್ಲಿ ಇರಬೇಕಾದ್ರೆ ಗುಣಪಡಿಸುವ ವರ, ದೆವ್ವಗಳನ್ನು ಬಿಡಿಸುವವರ, ಅನ್ಯ ಭಾಷೆಗಳನ್ನು ಮಾತನಾಡುವವರ, ಪ್ರವಾದಿಸುವವರ, ನಾನಾ ವಿಧ ಸೂಚಕ ಕಾರ್ಯಗಳ ಅದ್ಭುತಗಳನ್ನು ಮಾಡುವಂತವರ, ಜ್ಞಾನವರ, ವಾಕ್ಯದವರ, ಅದರೊಂದಿಗೆ ಯೇಸು ಒಳಗಡೆ ಬಂದಾಗಲೇ ಇವುಗಳೆಲ್ಲ ಆತನೊಂದಿಗೆ ಪ್ಯಾಕೇಜ್ ಆಗಿ ನಮ್ಮ ಒಳಗಡೆ ಇವಾಗ ಯಾವ ಯಾವ ವರಗಳಿದೆ, ಯೇಸುನ ಎಂಬ ವರನೇ ನಮ್ಮಲ್ಲಿರಬೇಕಾದ್ರೆ ಈ ಎಲ್ಲಾ ವರಗಳು ಸಹ ನಮ್ಮಲ್ಲಿ ಏನಾಗಿದೆ? ವಾಸವುಳ್ಳದಾಗಿ ಕಾಣಲ್ಪಟ್ಟದಾಗಿದೆ. ಅದಕ್ಕಾಗಿ ವರಗಳ ಹೊಂದಿದವರನ್ನ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ. ವರವನ್ನ ಕೊಡುವಾತನೇ ನಿಮ್ಮ ಒಳಗಡಿದಾನೆ. ಆತನ ಹತ್ರ ನೀವು ಮೊರ ಹಿಡಿದ್ರೆ ಸಾಕು, ಆತನೇ ನಿಮಗೆ ಏನ್ ಮಾಡ್ತಾನೆ? ವರಗಳನ್ನ ಏರಾಳವಾಗಿ ನಿನ್ನ ಪಾತ್ರೆಯು ತುಂಬಿ ಹೊರಸೂಸುವ ಹಾಗೆ ಆತನು ಕೊಡುವವನಾಗಿದ್ದಾನೆ. ಆಮೇನ್. ನಾವು ಹೊಂದಿರುವಂತ ಮಗನು ಎಂತ ಮಗನಾಗಿದ್ದಾನೆ? ವರದ ಮಗನಾಗಿದ್ದಾನೆ. ಯಾಕೆ ವರ ಅಂತ ಹೇಳಿದ್ರೆ ಗಿಫ್ಟ್ ಅಂತ ಹೇಳ್ತಾರೆ. ಯಾಕೆ ಗಿಫ್ಟ್ ಅಂತ ಹೇಳ್ತೀವಿ? ಗಿಫ್ಟ್ಗೆ ನಾವು ಅರ್ಹರಲ್ಲ, ಪಾತ್ರರಲ್ಲ. ದೇವರು ನಮಗೆ ಉಚಿತಾರ್ಥವಾಗಿ
ಯಾವ ಬೆಲೆಯನ್ನು ನಾವು ಕಟ್ಟಲಿಲ್ಲ, ಯಾವ ದುಡ್ಡು ಕೊಡ್ಲಿಲ್ಲ, ಯಾವ ಹಣ್ಣು ಕೊಡ್ಲಿಲ್ಲ, ಯಾವ ಹಂಪಲ ಕೊಡ್ಲಿಲ್ಲ, ಯಾವ ಬಲಿಗಳನ್ನು ಕೊಡಲಿಲ್ಲ. ಇವತ್ತು ಯೇಸು ನಮಗೆ ದೊರಕಿದ್ದಾರೆ. ಈ ಯೇಸು ನಮಗೆ ದೊರಕಿರುವುದು ನಮ್ಮ ಪುಣ್ಯ ಅಲ್ಲ, ಅದು ದೇವರ ಪುಣ್ಯ, ಶಿಲುಬೆಯಲ್ಲಿ ಉಂಟಾದಂತ ಪುಣ್ಯ. ಇವತ್ತು ನೀವೆಲ್ಲ ಇಲ್ಲಿ ಕುಳಿತಿರೋದು ನಿಮ್ಮ ಪುಣ್ಯದಿಂದ ನೀವು ಕೂತಿಲ್ಲ, ದೇವರ ಪುಣ್ಯದಿಂದ ನೀವು ಕೂತಿದವರಾಗಿದ್ದೀರಿ. ನೀವು ಇಲ್ಲಿ ಬಂದಿರುವುದು ನಿಮ್ಮ ಪುಣ್ಯ ಅಲ್ಲ, ದೇವರ ಪುಣ್ಯ. ಯಾಕಂದ್ರೆ ಆತನು ಒಳ್ಳೆಯವನಾಗಿದ್ದಾನೆ. ಶಿಲುಬೆಯಲ್ಲಿ ಎಲ್ಲಾ ಒಳ್ಳೆಯ ಪುಣ್ಯಗಳು ನಡೆದಿರೋದ್ರಿಂದ ಇವತ್ತು ನಾವು ಧನ್ಯರು, ಭಾಗ್ಯವಂತರು. ಆ ಗಿಫ್ಟ್ ಆದ ಯೇಸುನ ಮೂಲಕವಾಗಿ ನಾನು ಮತ್ತು ನೀವು ದರಿದ್ರರಲ್ಲ, ಇವತ್ತು ಅಶುಭವುಳ್ಳವರಲ್ಲ, ಶಾಪಗ್ರಸ್ತರಲ್ಲ, ನಾವೆಲ್ಲರೂ ಇವತ್ತು ಧನ್ಯರಾಗಿದ್ದೇವೆ, ಭಾಗ್ಯವಂತರಾಗಿದ್ದೇವೆ, ಆಶೀರ್ವದಿಸಲ್ಪಟ್ಟವರಾಗಿ ಕಾಣಲ್ಪಡುತ್ತೇವೆ ಪ್ರೇರೆ. ಆಮೇಲೆ ಇಲ್ವಾ? ಹಲ್ಲೆಲೂಯಾ. ಇವತ್ತು ಯಾರ ಪುಣ್ಯದಲ್ಲಿ ನಾವು ಇಲ್ಲಿದ್ದೇವೆ? ಯೇಸುನ ಶಿಲುಬೆಯಲ್ಲಿ ಉಂಟಾದ ಪುಣ್ಯದಿಂದ ಈ 12ನೇ ತಿಂಗಳಲ್ಲಿ ನಾವು ಇದ್ದೇವೆ. ಎರಡನೇದಾಗಿ, ಈ ವರದ ಮಗನ ನಮಗೆ ದೊರಕಿರುವಂತ ಈ ವರದ ಮಗನ ಮೇಲೆ ಏನಿದೆ? ಆಡಳಿತ ಆತನ ಬಾವಿನ ಮೇಲೆ ಇದೆ. ಬಾವು ಅಂದ್ರೆ ಏನು? ಅದು ಹೆಗಲು. ಈ ಹೆಗಲಿನ ಮೇಲೆ ಇದೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ರು, ಎಲೆ ಕಷ್ಟಪಡುವರೆ, ಹೊರೆ ಹೊತ್ತುವರೆ, ನೀವೆಲ್ಲರೂ ನನ್ನ ಬಳಿಗೆ ಬನ್ರಿ, ನನ್ನ ನುಗುವು ಹಗುರವಾದದ್ದು, ಮೃದುವಾದದ್ದು ಎಂಬುದಾಗಿ ಹೇಳುತ್ತದೆ. ಹಾಗಾದ್ರೆ ಯೇಸುನ ಆತನ ಮೇಲಿರುವಂತ ಬಾವು, ಆತನ ಮೇಲೆ ಏನಿದೆ? ಅಧಿಕಾರ ಇದೆ. ಅಧಿಕಾರ ಅಂತ ನೋಡ್ಬೇಕಾದ್ರೆ ಯೇಸು ಸ್ವಾಮಿ ಹೇಳಿದ್ರು, ಭೂಮಿಯ ಮೇಲೂ ಆಕಾಶದ ಕೆಳಗೂ ಸಕಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ಈಗ ನೀವು ಇನ್ಸ್ಪೆಕ್ಟರ್ಗಳನ್ನ ನೋಡುವಾಗ ಅಥವಾ ಮಿಲಿಟರಿಗಳನ್ನ ನೋಡುವಾಗ ಅಲ್ಲಿರುವಂತಹ ಆಫೀಸರ್ಸ್ಗಳಿಗೆ ಅಲ್ಲಿ ಅವರ ಬಾವಿನ ಮೇಲೆ ಸ್ಟಾರ್ಗಳು ಹಾಕಿರ್ತಾರೆ. ಸಿಂಗಲ್ ಸ್ಟಾರ್, ಡಬಲ್ ಸ್ಟಾರ್, 3 ಸ್ಟಾರ್ ಎಂಬುದಾಗಿ. ಆಯ್ತರ ಸಿಂಗಲ್ ಸ್ಟಾರ್ಗೆ ಒಂದು ಪವರ್ ಇರುತ್ತೆ, 2 ಸ್ಟಾರ್ ಅವ್ರಿಗಿಂತ ಪವರ್ ಇರುತ್ತೆ, 3 ಸ್ಟಾರ್ಗೆ ಅವ್ರಿಗಿಂತ ಪವರ್ ಇರುತ್ತೆ, 4 ಸ್ಟಾರ್ ಅವರಿಗೆ ಅದಕ್ಕಿಂತ ಪವರ್ ಇರುತ್ತೆ, 5 ಸ್ಟಾರ್ ಇದ್ರೆ ಅದಕ್ಕಿಂತ ಹೆಚ್ಚು ಪವರು ಉಳ್ಳದಾಗಿರುತ್ತದೆ. ಯೇಸು 1 ಸ್ಟಾರ್ ಅಲ್ಲ, 2nd ಸ್ಟಾರ್ ಅಲ್ಲ, 3 ಸ್ಟಾರ್ ಅಲ್ಲ, ಪರಲೋಕದ ಸಕಲ ಸ್ಟಾರ್ಗಳಿಗೂ ಆತನು ಅಧಿಕಾರಿಯಾಗಿದ್ದಾನೆ. ಯೇಸುನ ಮೇಲೆ ಏನಿದೆ? ಆಡಳಿತ ಇದೆ. ಅದಕ್ಕೆ ಯೇಸು ಈ ಲೋಕದಲ್ಲಿ ಇದ್ದಾಗ ಆತನು ದಾಸನ ರೂಪವನ್ನು ತೆಗೆದುಕೊಂಡಿದ್ದರೂ ಈ ಪ್ರಕೃತಿಯು ಅಥವಾ ಈ ಲೋಕದ ಯಾವ ದುಷ್ಟ ಶಕ್ತಿಗಳು ಯೇಸುವಿನ ಮೇಲೆ ಅಧಿಕಾರವನ್ನು ನಡೆಸಲಿಕ್ಕಾಗಲಿಲ್ಲ. ಯೇಸು ಎಲ್ಲ ದುಷ್ಟ ಶಕ್ತಿಗಳ ಮೇಲೆ ಅಧಿಕಾರವನ್ನು ವಹಿಸಿದ. ಆದಿಕಾಂಡದಲ್ಲಿ ಆದಾಮನನ್ನು ವಂಚಿಸಿದ ದುರಾತ್ಮನು ಸೈತಾನನ ಬಳಿಗೆ ಬಂದಾಗ ಯೇಸು ಆಡಳಿತ ಹೊಂದಿದವನಾಗಿ, ಅಧಿಕಾರ ಹೊಂದಿದವನ ನಿಮಿತ್ತವಾಗಿ ಸೈತಾನನ ತಲೆಯನ್ನ ಶಿಲುಬೆಯಲ್ಲಿ ಯೇಸು ಜಜ್ಜಿ ಹಾಕಿದ. ಯಾಕೆಂದ್ರೆ ಆತನು ಮಾತ್ರವೇ ಅಧಿಕಾರವನ್ನು ಹೊಂದಿದ್ದಾನೆ. ಈ ಲೋಕದಲ್ಲಿ ಯಾವ ಮನುಷ್ಯರಾಗಲಿ, ಯಾವ ಕಾರ್ಯಗಳಾಗಲಿ ಯಾರು ಸೈತಾನನ ತಲೆಯನ್ನ ಜಜ್ಜಕ್ಕಾಗಲಿಲ್ಲ. ಯೇಸು ಅಧಿಕಾರ ಹೊಂದಿದ ನಿಮಿತ್ತವಾಗಿ ಶಿಲುಬೆಯಲ್ಲಿ ಸೈತಾನನ ತಲೆಯನ್ನ ಜಜ್ಜಿದನು. ಆತನು ಮರಣದ ಮೇಲೆ ಅಧಿಕಾರವನ್ನು ಹೊಂದಿದ. ಯೇಸುವನ್ನ ಯಾವ ಮರಣಗಳಾಗಲಿ, ಪಾತಾಳಗಳಾಗಲಿ, ಭೂಮಿಯನ್ನಾಗಲಿ ಯೇಸುವನ್ನ ಆತನನ್ನ ಹಿಡಿದಿಡಲಿಕ್ಕೆ ಆಗಲಿಲ್ಲ. ಯೇಸು ಮರಣವನ್ನ ಜಯಿಸಿ ಬಂದ, ಯೇಸು ಪಾತಾಳವನ್ನ ಜಯಿಸಿ ಬಂದ. ಯೇಸು ಶಿಲುಬೆಯಲ್ಲಿ ಜಯಸ್ತವನಾಗಿ ಮೆರೆಯುತ್ತಾ ಆತನು ಎಲ್ಲವುಗಳ ಮೇಲೆ ಜಯಶಾಲಿಯಾಗಿ ಕಾಣಲ್ಪಟ್ಟನು. ಈಗ ನಾವು ಯಾರ ಆಡಳಿತದಲ್ಲಿದ್ದೇವೆ? ಮೊದಲು ನಾವು ಅಂಧಕಾರದ ಆಡಳಿತದಲ್ಲಿದ್ದೀವಿ. ಆ ಅಂಧಕಾರದ ಆಡಳಿತದಲ್ಲಿದ್ದಾಗ ಭಯ, ದಿಗಿಲು, ಮಾಟ, ಮಂತ್ರ, ದುಷ್ಟ ಚಟಗಳು, ಅವುಗಳಿಗೆ ನಾವೇನಾಗಿದ್ದೀವಿ? ಗುಲಾಮರಾಗಿದ್ದೀವಿ. ಅವುಗಳು ನಮ್ಮನ್ನ ಆಳ್ವಿಕೆ ಮಾಡ್ತಾ ಇತ್ತು. ಉದಾಹರಣೆ, 5 ಅಡಿ ಮನುಷ್ಯನನ್ನ 3 ಇಂಚು ಬೀಡಿ ಏನ್ ಮಾಡ್ತಾ ಇತ್ತು? ಗುಲಾಮವಾಗಿ ಇಟ್ಕೊಳ್ತಿತ್ತು. 1 ಕೊಟ್ರು ಬಾಟ್ಲು 6 ಅಡಿ 5 ಅಡಿ ಮನುಷ್ಯನನ್ನ ಏನಾಗಿತ್ತು? ಗುಲಾಮವಾಗಿ ನಡೆಸ್ತಿತ್ತು. ಆದ್ರೆ ಯೇಸುನ ಬಳಿಗೆ ಬಂದಾಗ ಈಗ ಏನಾಯ್ತು? ಇವಾಗ ಆ ಗುಲಾಮತನದಿಂದ ಬಿಡುಗಡೆನ ಯೇಸು ಉಂಟು ಮಾಡಿದ್ದಾರೆ. ಇವತ್ತು ಯಾರಾದರೂ ಇನ್ನು ಬೀಡಿಗೆ, ಸಿಗರೇಟಿಗೆ, ಬಾಪಗಳಿಗೆ, ವ್ಯಭಿಚಾರಗಳಿಗೆ ನೀವು ಗುಲಾಮರಾಗಿದ್ರೆ ಯೇಸು ಕ್ರಿಸ್ತನ ಬಳಿಗೆ ಬರುವಾಗ ಯೇಸು ನಿಮ್ಮನ್ನೆಲ್ಲಾ ಗುಲಾಮತನಗಳಿಂದ, ದಾಸತ್ವಗಳಿಂದ ಬಿಡುಗಡೆ ಮಾಡಿ ಆತನು ತನ್ನ ಆಳ್ವಿಕೆಯನ್ನ, ತನ್ನ ದೊರೆತನವನ್ನ ನಿಮ್ಮ ಜೀವನದಲ್ಲಿ ಕೊಂಡು ಬರುವನಾಗಿದ್ದಾನೆ.
ಒಂದು ವೇಳೆ ರೋಗ, ದರಿದ್ರ, ಕಾಯಿಲೆ ನಿಮ್ಮನ್ನ ದೊರೆತನ ಮಾಡುತ್ತಿದ್ರೆ, ಆಡಳಿತ ಮಾಡುತ್ತಿದ್ರೆ, ಯೇಸು ಒಳ್ಳೆ ಆಡಳಿತವನ್ನು ಕೊಡುವನಾಗಿದ್ದಾನೆ. ನಿನ್ನ ಬಾಣಿನಲ್ಲಿ ಹಸಿರು ಹುಲ್ಲುಗಾವಲುಗಳಲ್ಲಿಯೂ ವಿಶ್ರಾಂತಿಕರ ನೀರಿನ ಬಳಿಯಲ್ಲಿ ಈ ಯೇಸುವಿನ ಆಡಳಿತವು ನಿನ್ನನ್ನ ನಡೆಸುವಂತದಾಗಿ ಕಾಣಲ್ಪಡುತ್ತದೆ. ಶಾಪದಿಂದ ಆಶೀರ್ವಾದಕ್ಕೆ ಈ ಆಡಳಿತ ನಡೆಸುತ್ತದೆ. ಮರಣದಿಂದ ನಿತ್ಯ ಜೀವಕ್ಕೆ ಈ ಆಡಳಿತ ನಿನ್ನನ್ನು ನಡೆಸುವಂತದಾಗಿದೆ. ಕಣ್ಣೀರಿಂದ, ದುಃಖದಿಂದ ಸಂತೋಷಕ್ಕೆ ಈ ಆಡಳಿತ ನಡೆಸುತ್ತದೆ. ರೋಗದಿಂದ ಆರೋಗ್ಯಕ್ಕೆ ಈ ಒಂದು ಆಡಳಿತ ನಡೆಸುವಂತದಾಗಿ ಕಾಣಲ್ಪಡುತ್ತದೆ. ಮರಣದಿಂದ ನಿತ್ಯ ಜೀವವನ್ನ ಯೇಸು ಕೊಡುವನಾಗಿದ್ದಾನೆ. ಈ ಆಡಳಿತದಲ್ಲಿ ಸಮಾಧಾನ ಉಂಟು, ಸಂತೋಷ ಉಂಟು, ಬಿಡುಗಡೆ ಉಂಟು, ಜಯ ಉಂಟು. ಯಾರೆಲ್ಲ ತಮ್ಮನ್ನೇ ತಾವು ಯೇಸುವಿಗೆ ಅರ್ಪಿಸಿ ಕೊಡುತ್ತಾರೋ ಅವರಲ್ಲಿ ಈ ಆಡಳಿತ ಉಂಟಾಗುವುದೇ. ಅದಕ್ಕಾಗಿ ಪೌಲನು ಬರೆಯುವಾಗ ಹೇಳ್ತಾನೆ, ಪ್ರಿಯರೇ, ಸ್ವತಂತ್ರದಲ್ಲಿ ಇರಬೇಕೆಂಬುದಾಗಿ ದೇವರು ನಿಮ್ಮನ್ನ ಬಿಡುಗಡೆ ಮಾಡಿದ್ದಾನೆ. ಅದಕ್ಕಾಗಿ ಮತ್ತೆ ದಾಸತ್ವನ ನೊಗದಲ್ಲಿ ಹೋಗಿ ಸಿಲುಕಿಕೊಳ್ಳಬೇಡ್ರಿ. ಈ ಲೋಕದ ಆಡಳಿತ ದಾಸತ್ವ, ಗುಲಾಮತನ, ಗುಲಾಮಗಿರಿ, ಬಿಡುಗಡೆ ಇಲ್ಲ, ಬಂಧನ, ಭಯ, ಭೀತಿ, ಮರಣ. ಆದರೆ ಯೇಸು ಕ್ರಿಸ್ತನಲ್ಲಿ ಆಡಳಿತ ಏನು? ಸಂತೋಷ, ಬಿಡುಗಡೆ, ಜಯ, ಆನಂದ. ಯೇಸುನ ನಂಬಕ್ಕಿಂತ ಮುಂಚೆ ನಾನು ಎನಿಸ್ತಿದ್ದೆ, ಹೆಂಗ್ರಿ ಬೀಡಿ ಸಿಗರೆಟ್ ಇಲ್ದೇನೆ, ಸಿನಿಮಾ ಇಲ್ದೇನೆ, ಎಲೆಡಿಕೆ ಇಲ್ದೇನೆ, ಕುಡಿಯೋದಿಲ್ದೇನೆ, ಪಾಪ ಇಲ್ದೇನೆ ಹೆಂಗ್ ಜೀವಿಸಕ್ ಸಾಧ್ಯ? ಯೌವನಸ್ಥರು ಇದೆಲ್ಲ ತಿನ್ಬೇಕು, ಕುಡಿಬೇಕು, ಮಜಾ ಮಾಡ್ಬೇಕು. ಅದು ಬಿಟ್ಬಿಟ್ಟು ನಾವು ಸಾಧು ಸಂತರ ತರ ಇರಕ್ಕಾಗತ್ತಾ? ಕುಡಿಯದೇ ಮಜಾ, ತಿನ್ನದೇ ಮಜಾ ಅಂತ ತಿಳ್ಕೊಂಡ್ವಿ. ಇವಾಗ ಯೇಸು ಕ್ರಿಸ್ತನಲ್ಲಿ ಬಂದುವೋ ಈಗ ಅನಿಸ್ತದೆ ಆ ಕುಡಿಯೋದು, ತಿನ್ನೋದು ಎಲ್ಲವೂ ಮಜವಾಗಿರ್ಲಿಲ್ಲ. ಅದು ನಮಗೆ ನೋವಾಗಿ, ಕಾಯಿಲೆಗಳ, ರೋಗಗಳನ್ನ, ಮಾನ ಮರ್ಯಾದೆ ತೆಗಿತಿತ್ತು. ಆದರೆ ಇವಾಗ ಯೇಸು ಕ್ರಿಸ್ತನಲ್ಲಿ ಬಂದದ ನಿಮಿತ್ತವಾಗಿ ನಮಗೆ ಆರೋಗ್ಯ, ಮಾನ ಮರ್ಯಾದೆ, ಯೋಗ್ಯತೆ ನಮಗೇನಾಗಿದೆ? ದೊರಕಿದಂತಾಗಿ ಕಾಣಪಡುತ್ತದೆ. ಆಗ ತಿಳ್ಕೊಂಡಿದ್ದು ತಪ್ಪಾದದ್ದು. ಅಯ್ಯೋ, ಚರ್ಚ್ಗೆ ಹೋದ್ರೆ ಹೆಂಗ್ ಇರಕ್ಕಾಗುತ್ತೆ, ಹೆಂಗ್ ಜೀವಿಸಕ್ಕಾಗುತ್ತೆ? ನಾವು ತಿಳ್ಕೊಂಡಿದ್ದು ಗುಲಾಮತನದಲ್ಲಿ, ದಾಸತ್ವದಲ್ಲಿ ಇರುವುದೇ ನಮಗೆ ಸಂತೋಷ ಎಂಬುದಾಗಿ. ಇವಾಗ ಆ ದಾಸತ್ವದಿಂದ, ಆ ಗುಲಾಮತ್ವದಿಂದ ಹೊರಗಡೆ ಬಂದ ಮೇಲೆ ಇವತ್ತು ನಮಗೇನಿದೆ? ಸ್ವತಂತ್ರ ಇದೆ, ಬಿಡುಗಡೆ ಇದೆ. ಬೀಡಿ, ಸಿಗರೇಟ್, ಸಿನಿಮಾ, ವ್ಯಭಿಚಾರ, ಲೋಕ ಕೊಡದಿರುವಂತ ಸಂತೋಷ, ಸಮಾಧಾನ ಇವತ್ತು ಯೇಸುವಿನ ಆಡಳಿತದಲ್ಲಿ ನಮ್ಮ ಸಂತೋಷ, ನಮ್ಮ ಪಾತ್ರೆಯು ತುಂಬಿ ಹೊರಸೂಸುವಂತದಾಗಿ ಕಾಣಲ್ಪಡ್ತದೆ. ನಮ್ಮ ಅನಾರೋಗ್ಯಗಳಲ್ಲಿ ಯೇಸುವಿನ ಬಾಸುಂಡೆ ನಮ್ಮನ್ನು ಗುಣಪಡಿಸಿದೆ. ಮರಣದ ಅಂಧಕಾರದಲ್ಲಿ ನಾವು ನಡೆಯುವಾಗ ಯೇಸುವಿನ ಕೋಲು, ದೊಣ್ಣೆಯು ನಮ್ಮನ್ನ ಧೈರ್ಯ ಪಡಿಸುವಂತದಾಗಿದೆ. ಎಲ್ಲರೂ ಕೇಳ್ತಾ ಇದ್ದೀರಾ? ಹಾಗಾದರೆ ಯಾರ ಆಡಳಿತದಲ್ಲಿ ನಾವು ಇರಬೇಕು? ಯೇಸುವಿನ ಆಡಳಿತದಲ್ಲಿ ಇರಬೇಕಾ? ಸೈತಾನನ ಆಡಳಿತದಲ್ಲಿರಬೇಕಾ? ಈ ಲೋಕವನ್ನು ಆಡಳಿತ ಮಾಡುತ್ತಿರುವುದು ಎರಡು ಶಕ್ತಿ ಉಂಟು. ಒಂದು ದುಷ್ಟ ಶಕ್ತಿ, ಒಂದು ಯೇಸುವಿನ ಶಕ್ತಿ. ದುಷ್ಟ ಶಕ್ತಿ ಕೊಲ್ಲುವುದಕ್ಕೂ, ಹಾಳು ಮಾಡುವುದಕ್ಕೂ, ಕೊಯ್ಯುವುದಕ್ಕೆ ಇರುತ್ತದೆ ಹೊರತು ಮತ್ಯಾವುದಕ್ಕೂ ಬರುವುದಿಲ್ಲ. ಆದರೆ ಯೇಸುವಿನ ಆಡಳಿತ ಇರುವುದು ಏನಕ್ಕಾಗಿ? ಬಿಡುಗಡೆ ಕೊಡೋದಕ್ಕಾಗಿನೂ, ಸಂತೋಷವನ್ನು ಕೊಡೋದಕ್ಕಾಗಿನೂ, ಸಮಾಧಾನವನ್ನು ಕೊಡೋದಕ್ಕಾಗಿನೂ, ನಿತ್ಯ ಜೀವನ ಕೊಡಲಿಕ್ಕಾಗಿನೂ, ಆರೋಗ್ಯವನ್ನು ಕೊಡಲಿಕ್ಕಾಗಿನೂ, ಐಶ್ವರ್ಯವನ್ನು ಕೊಡಲಿಕ್ಕಾಗಿ ಈ ರಾಜ್ಯದಲ್ಲಿ ಯೇಸುವಿನ ಆಡಳಿತ ಇದೆ. ಅದಕ್ಕೆ ಯೇಸುವಿನ ಆಡಳಿತದಲ್ಲಿ ಬರುವವರಿಗೆ ಯೇಸುವಿನ ಆಡಳಿತದಲ್ಲಿರುವಂತ ಸರ್ವ ಆಶೀರ್ವಾದಗಳು ನೀವು ಉಚಿತವಾಗಿ ಅನುಭವಿಸುವಂತವರಾಗಿ ನಾವು ಕಾಣಲ್ಪಡುತ್ತೇವೆ. ಅದಕ್ಕೆ ಯೇಸು ಆಡಳಿತವು ಆತನ ಬಾವಿನ ಮೇಲೆ ಇದೆ. ಆತನು ಆಳ್ವಿಕೆ ಮಾಡುವವನಾಗಿದ್ದಾನೆ, ದೊರೆತನ ಮಾಡುವವನಾಗಿದ್ದಾನೆ. ಯಾವುದರ ಮೇಲೆ? ನಮ್ಮ ಮೇಲೆ ಅಲ್ಲ. ಆತನು ಯಾವುದ್ರ ಮೇಲೆ ದೊರೆತನ ಮಾಡುತ್ತಾನೆ? ಪ್ರಕೃತಿ ಮೇಲೆ ದೊರೆತನ ಮಾಡುತ್ತಾನೆ. ಯೇಸು ಇದ್ದ ದೋಣಿಯಲ್ಲಿ ಅಲೆಗಳು, ಗಾಳಿಗಳು ಬಂದಾಗ ಶಿಷ್ಯರು ಹೇಳಿದ್ರು, ಸ್ವಾಮಿ ನಾವು ಸಾಯಿತು ಎಂಬುದಾಗಿ. ಯೇಸು ಎದ್ದು ನಿಂತು ಹೇಳಿದ, ಅಲೆಗಳನ್ನ ಗದರಿಸಿದ, ಸಮುದ್ರವನ್ನು ಗದರಿಸಿದ, ಅದು ಶಾಂತವಾಯಿತು. ಯೇಸು ಸಮುದ್ರದ ಮೇಲೆ ನಡೆದು ಬಂದವನಾಗಿದ್ದಾನೆ. ಮರಣವನ್ನ ಜಯಿಸಿದ, ಮರಣ ಕೇಳಿದ, ಲಾಜರನೇ ಸತ್ತವರೊಳಗೆ ಎದ್ದು ಬಾ ಅಂತೇಳಿ. ಸತ್ತು 4 ದಿನವಾಗಿದ್ದ ಲಾಜರನ ಎದ್ದು ಬಂದ. ಯಾಕೆ? ಯೇಸುವಿನ ಮಾತಿನಲ್ಲಿ
ಆಡಳಿತ ಇದೆ. ಯೇಸುವಿನ ಮಾತಿನಲ್ಲಿ ಶಕ್ತಿ ಇದೆ. ಆತನು ತನ್ನ ಅಧಿಕಾರವನ್ನ ನಿನ್ನ ಜೀವನದಲ್ಲಿ ಉಪಯೋಗಿಸಲಿಕ್ಕಾಗಿ ನೀವು ಒಪ್ಪಿಸಿಕೊಡುವಾಗ ನಿಮಗಿರುದವಾಗಿ ಎದ್ದಂತ ಗಾಳಿಗಳು, ನಿಮಗಿರುದವಾಗಿ ಎದ್ದಂತ ಅಲೆಗಳು ನಿಮ್ಮನ್ನು ಬಿಟ್ಟು ಹೋಗುತ್ತದೆ. ನಿಮಗಿರುದವಾಗಿ ಬಂದಂತ ಒಂದು ದಾರಿಯಿಂದ ಬಂದ ಶತ್ರು 7 ದಾರಿಗಳಿಂದ ಓಡಿ ಹೋಗುವನಾಗಿದ್ದೇನೆ. ಯೇಸು ಎಂಬ ನಾಮದಲ್ಲಿ ಅದ್ಭುತ ನಡೀತಿದೆ. ಯೇಸು ಎಂಬ ನಾಮದಲ್ಲಿ ಅಧಿಕಾರ ಇದೆ. ಯೇಸು ಎಂಬ ನಾಮದಲ್ಲಿ ದೆವ್ವಗಳು ಹೋಗುತ್ತವೆ. ಯೇಸು ಎಂಬ ನಾಮದಲ್ಲಿ ರೋಗಗಳು ವಾಸಿಯಾಗುತ್ತವೆ. ಯೇಸು ಎಂಬ ನಾಮದಲ್ಲಿ ಮರಣವು ಓಡಿ ಹೋಗುತ್ತೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯೇಸುವಿನ ಬಾಹುವಿನ ಮೇಲೆ ಏನಿದೆ? ಅಧಿಕಾರ, ಆಡಳಿತ ಇದೆ ಪ್ರಿಯರೇ. ಆತನು ಗೌರ್ಮೆಂಟ್ ಅನ್ನ, ಅಧಿಕಾರವನ್ನ ನಡೆಸುವಂತವನಾಗಿದ್ದಾನೆ. ಮೂರನಾಗಿ ನೋಡುತ್ತೇವೆ, ಆತನು ಅದ್ಭುತ ಸ್ವರೂಪನು. ಎಲ್ಲರೂ ಆತೇನಾಗಿದ್ದಾನೆ? ಎಲ್ಲರೂ ಸೇರಿ ಹೇಳೋಣ, ಅದ್ಭುತ ಸ್ವರೂಪನು. ಅದರ ಅರ್ಥ ಯೇಸು ಅದ್ಭುತಗಳನ್ನ ಮಾಡುವವನಲ್ಲ, ಅಲ್ಲಿ ಇಲ್ಲಿ ಮಾಡುವನಲ್ಲ. ಯೇಸುವೇ ಏನಾಗಿದ್ದಾನೆ? ಅದ್ಭುತವಾಗಿದ್ದಾನೆ. ಆತನ ಅದ್ಭುತಗಳಲ್ಲಿ ಒಂದು ಅದ್ಭುತ, ದೇವರಾದವನು ಈ ಲೋಕಕ್ಕೆ ಮನುಷ್ಯನಾಗಿ ಬಂದಿದ್ದೇ ಒಂದು ಅದ್ಭುತವಾಗಿದೆ. ಕನ್ಯೆಯ ಹೊಟ್ಟೆಯಲ್ಲಿ ಹುಟ್ಟಿದ್ದು ಒಂದು ಅದ್ಭುತವಾಗಿದೆ. ಅವನ ಜೀವನ ಪಾಪ ಇಲ್ಲದೆ ನಡೆದಂತ ಜೀವನ ಒಂದು ಅದ್ಭುತವಾಗಿದೆ. ಆತನು ಮಾಡಿದಂತ ಅದ್ಭುತಗಳನ್ನ ನೋಡಬೇಕಾದ್ರೆ ಸುವಾರ್ತೆಗಳಲ್ಲಿ ನೋಡುತ್ತೇವೆ. ಆತನು ಮಾಡಿರುವ ಅದ್ಭುತಗಳನ್ನ ಇಡೀ ಬರೆದಿಟ್ರೆ ಇಡೀ ಲೋಕವೇ ಪುಸ್ತಕಗಳು ಸಾಲದು ಎಂಬುದಾಗಿ ಅಷ್ಟೊಂದು ಅದ್ಭುತಗಳನ್ನ ಮಾಡಿದವನೇ. ಕುರುಡರಿಗೆ ಕಣ್ಣನ್ನು ಕೊಟ್ಟವನಾಗಿದ್ದಾನೆ, ಕುಂಟವರನ್ನ ಎಬ್ಬಿಸಿದಾನೆ, ಕಿವುಡರಿಗೆ ಕಿವಿಯನ್ನು ಕೊಟ್ಟಿದ್ದಾನೆ, ಮೂಕರಿಗೆ ಬಾಯನ್ನು ಕೊಟ್ಟಂತ ದೇವರಾಗಿದ್ದಾನೆ. ಸತ್ತವರನ್ನು ಎಬ್ಬಿಸಿದ, ನೀರನ್ನು ದ್ರಾಕ್ಷರಸವಾಗಿ ಮಾರ್ಪಡಿಸಿದವನು, ಕೆಂಪು ಸಮುದ್ರವನ್ನ ವಿಭಾಗಿಸಿದ ದೇವರು, ಎರಿಕೋ ಗೋಡೆಗಳನ್ನ ಕೆಡವಿದಂತ ದೇವರು, ಯೋರ್ದ ನದಿಯನ್ನ ವಿಭಾಗಿಸಿದ ದೇವರು, ಆಕಾಶದಿಂದ ತನ್ನ ಜನರಿಗೆ 6 ಲಕ್ಷ ಜನರಿಗೆ ಮನ್ನವನ್ನ ನೀಡಿದಂತ ದೇವರು, 6 ಲಕ್ಷ ಜನರಿಗೆ ಒಂದೇ ಬಂಡೆಯಿಂದ ನೀರನ್ನು ನೀಡಿದಂತ ಅದ್ಭುತ ಸ್ವರೂಪನಿಗೆ ಸಮಾನರು ಯಾರು ಇಲ್ಲ. ಹಗಲಲ್ಲಿ ಅಗ್ನಿಸ್ತಂಭ, ಹಗಲಲ್ಲಿ ಮೇಘಸ್ತಂಭ, ಇರುಳಲ್ಲಿ ಅಗ್ನಿಸ್ತಂಭವಾಗಿ ತನ್ನ ಜನರ ಮೇಲೆ ಆತನು ಇದ್ದನು. ಅವರು ಹಾಕಿದ 40 ವರ್ಷ ಹಾಕಿದ ಬಟ್ಟೆ ಸವಿದು ಹೋಗಲಿಲ್ಲ, ಹಾಕಿದ ಚಪ್ಪಲಿ ಸವಿದು ಹೋಗಲಿಲ್ಲ. ಅವರಿಗೆ ದೇವರು ಅಡವಿಯಲ್ಲಿ ಪೋಷಿಸುತ್ತಾ ಬಂದಂತ ದೇವರು. ಅದಕ್ಕೆ ಆ ಯೇಸು ಅದ್ಭುತವಾಗಿದ್ದಾನೆ. ಇನ್ನು ಅಷ್ಟು ಮಾತ್ರ ಅಲ್ಲ, ಇವತ್ತು ನೀನು ಮತ್ತು ನಾವು ಇವತ್ತು ಆಲಯದಲ್ಲಿ ಕೂತಿರುವುದೇ ಆತನು ಮಾಡಿರುವಂತ ಅದ್ಭುತವಾಗಿದೆ. ಆಮೆನ್, ಹಲ್ಲೆಲೂಯಾ. ಯೇಸು ನಮ್ಮ ಬಾಳಲ್ಲಿ ಮಾತ್ರ ಅದ್ಭುತ ಮಾಡದೆ ಹೋಗಿದ್ದರೆ, ನಮ್ಮ ಜೀವನ ಬದಲಾವಣೆ ಮಾಡದೆ ಹೋಗಿದ್ದರೆ, ನಮ್ಮ ಕಾಯಿಲೆಗಳನ್ನು ವಾಸಿ ಮಾಡದೆ ಹೋಗಿದ್ದರೆ, ನಮ್ಮ ಪಾಪಗಳನ್ನು ಕ್ಷಮಿಸದೆ ಹೋಗಿದ್ದರೆ, ನಾವು ಯಾವತ್ತೋ ಅಳಿದು ಹೋಗಬೇಕಾಗಿತ್ತು. ನಾವು ನಿಂತಿರುವುದು, ನಿರ್ಮೂಲವಾಗದಿರುವುದು ಯೇಸು ಮಾಡಿರುವಂತ ಅದ್ಭುತ. ಇನ್ನು ಹೇಳಬೇಕಾದ್ರೆ ಈ ಡಿಸೆಂಬರ್ 1ನೇ ತಾರೀಕು 2024 ನಾವೆಲ್ಲರೂ ಉಳಿದಿರುವುದು ದೇವರು ಮಾಡಿರುವಂತ ಅದ್ಭುತವಾಗಿ ಕಾಣಲ್ಪಡುತ್ತದೆ. ಒಂದೊಂದು ದಿನ ಯೇಸು ನಮ್ಮಲ್ಲಿ ಅದ್ಭುತವನ್ನು ಮಾಡಿದ್ದಾನೆ. ಪ್ರತಿ ತಿಂಗಳು ದೇವರು ನಮಗೆ ಅದ್ಭುತವನ್ನು ಮಾಡಿದ್ದಾನೆ. ನಾವು ಉಳಿದಿರುವುದು ಅದ್ಭುತವಾಗಿದೆ. ಇಲ್ಲ, ಯಾವತ್ತೋ ಕೊರೋನಾದಲ್ಲಿ ನಾವೆಲ್ಲರೂ ಅಳಿದು ಹೋಗಬೇಕಾಗಿತ್ತು. ಯೇಸು ಮಾತ್ರ ಅದ್ಭುತ ಮಾಡದೆ ಹೋಗಿದ್ರೆ ನಿನಗೆ ಮಕ್ಕಳಾಗ್ತಿರ್ಲಿಲ್ಲ. ಹಲ್ಲೆಲೂಯಾ. ನಮ್ಮ ಸಭೆಯಲ್ಲಿ ಎಷ್ಟೋ ಜನಕ್ಕೆ ಮದುವೆ ಆಗಿ ಎಷ್ಟೋ ವರ್ಷಗಳಾದ್ರೂ ಮಕ್ಕಳಾದ ಪರಿಸ್ಥಿತಿಗಳಿತ್ತು. ದೇವರು ಅದ್ಭುತಗಳನ್ನ ಆತನು ಮಾಡಿದ್ದಾನೆ. ಸಾಯುವಂತ ರೋಗದ ಪರಿಸ್ಥಿತಿಗಳಿದ್ದವ್ರನ್ನ ದೇವರು ಬದುಕಿಸಿದ್ದಾನೆ. ಆತನ ಹಾಗೆ ಸಮಾನರು ಯಾರು ಇಲ್ಲ. ಯಾಕೆ ಅದ್ಭುತ ಸ್ವರೂಪನಂದ್ರೆ 2000 ವರ್ಷಗಳಿಂದ ಯೇಸು ಹಂಗ್ ಮಾಡಿದ್ರಂತೆ, ಹಿಂಗ್ ಮಾಡಿದ್ರಂತೆ, ಹಂಗ್ ಮಾಡಿದ್ರಂತೆ, ಅಲ್ಲಿ ಹಿಂಗ್ ಮಾಡದಂತೆ ಅಲ್ಲ. ಇವತ್ತು ಆ ಯೇಸು ನೆನ್ನೆ, ಇವತ್ತು, ನಾಳೆ, ಎಂದೆಂದಿಗೂ ಮಾರ್ಪಡದಂತ ಯೇಸು ಇವತ್ತು ಈ ಸಮಯದಲ್ಲಿ ನಿನಗೆ ಅದ್ಭುತವನ್ನ ಮಾಡಲಿಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ. ಅವತ್ತು ಯೇಸು ರೋಗಿಗಳನ್ನು ಗುಣಪಡಿಸಿದ್ರೆ ಇವತ್ತು ನಿನ್ನನ್ನು ಗುಣಪಡಿಸುವನಾಗಿದ್ದಾನೆ. ಅವತ್ತು ಜನರ ಕಣ್ಣೀರನ್ನು ಒರೆಸಿದವನಾಗಿದ್ದಾನೆ. ಇವತ್ತು ಯೇಸು ನಿನ್ನ ಕಣ್ಣೀರನ್ನ ಒರೆಸುವನಾಗಿದ್ದಾನೆ. ಇವತ್ತು ಯೇಸು ಅದ್ಭುತ ಮಾಡಲಿಕ್ಕೆ ನಮ್ಮ ಮಧ್ಯದಲ್ಲಿ ಆತನು ಶೂರನಾಗಿದ್ದಾನೆ, ಅದ್ಭುತ ಸ್ವರೂಪನಾಗಿದ್ದಾನೆ. ಈಗ ಈ ವಾಕ್ಯವನ್ನು ಕೇಳುವಾಗಲೇ ನಿನ್ನ ಶರೀರದಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ಜೀವನದಲ್ಲಿ, ನಿನ್ನ ಮಕ್ಕಳಲ್ಲಿ, ನಿನ್ನ ಗಂಡನಲ್ಲಿ, ನಿನ್ನ ಹೆಂಡತಿಯಲ್ಲಿ, ನಿನ್ನ ಕೆಲಸ ಕಾರ್ಯಗಳಲ್ಲಿ ಏನೋ ಒಂದು ಅದ್ಭುತ ಈಗ
ನಡೀತಾ ಇದೆ. ಕರಗಳನ್ನು ತಟ್ಟಿ ಹೊಂದಿಕೊಳ್ಳೋಣ. ಹೊಂದಿಕೊಳ್ಳುವ ಯೇಸುವಿನ ನಾಮದಲ್ಲಿ ಹೊಂದಿಕೊಳ್ಳುವ. ರಿಸೀವ್ ದ ಮಿರಕಲ್ ಇನ್ ದ ನೇಮ್ ಆಫ್ ಜೀಸಸ್. ಆತನ ಅದ್ಭುತ ಸ್ವರೂಪನಾಗಿದ್ದಾನೆ. ಮಿರಕಲ್ ವರ್ಕಿಂಗ್ ಗಾಡ್. ಆತನು ಅದ್ಭುತಗಳನ್ನು ಮಾಡುವ ದೇವರು. ಅದ್ಭುತಗಳನ್ನು ಮಾಡುವ ದೇವರು ಯೇಸು. ಯೇಸು ಅದ್ಭುತಗಳನ್ನು ಮಾಡುವನಾಗಿದ್ದಾನೆ. ಆಮೆನ್. ಎಷ್ಟು ಮಂದಿ ನಂಬ್ತೀರಿ ಯೇಸು ಅದ್ಭುತ ಸ್ವರೂಪ ಎಂಬುದಾಗಿ? ಈಗ ನನಗೆ ಅದ್ಭುತ ನಡೆದಿದೆ ಎಂಬುದಾಗಿ ನಂಬ್ರಿ. ಆಮೇನ್. ಏನು ನೋಡಿದ ಮೇಲೆ ನಂಬ್ತೀರಾ? ನೋಡಕ್ಕಿಂತ ಮುಂಚೆ ನಂಬ್ತೀರಾ? ಯೇಸು ಹೇಳಿದ್ರು, ನನ್ನನ್ನು ನೋಡಿ ನಂಬುವವನಿಗಿಂತಲೂ ನೋಡದೆ ನಂಬುವವನು. ಅದ್ಭುತ ಆದ್ಮೇಲೆ ನಂಬ್ತೀನಿ ಅನ್ಬೇಡ್ರಿ. ಅದ್ಭುತ ಆಗುತ್ತೆ, ಅದ್ಭುತ ಆಗಿದೆ ಎಂಬುದಾಗಿ ನಂಬುವವರೇ ಧನ್ಯರು. ಈಗೇನು ಅದ್ಭುತ ಆಗ್ಬೇಕಾಗಿದೆ ನಿನಗೆ? ಕಾಯಿಲೆ ವಾಸಿ ಆಗ್ಬೇಕಾಗಿದೆಯಾ? ದರಿದ್ರ ಹೋಗ್ಬೇಕಾಗಿದೆಯಾ? ಸಾಲ ಹೋಗ್ಬೇಕಾಗಿದೆಯಾ? ಅಥವಾ ಸಮಸ್ಯೆಗಳಿಂದ ಪರಿಹಾರ ಆಗ್ಬೇಕಾಗಿದೆಯಾ? ಯಾವ ಅದ್ಭುತ ಆಗ್ಬೇಕಾಗಿದೆ? ಯೇಸು ಈ ಕ್ಷಣದಲ್ಲಿ ನಿನ್ನಲ್ಲಿ ಆತನು ಮಾಡಿದ್ದಾನೆ ಎಂಬುದಾಗಿ ನಂಬ್ರಿ. ಇಲ್ಲಿಂದ ಹೋಗುವಾಗಲೇ ಅದ್ಭುತವನ್ನ ನೋಡುವರಾಗಿ, ಕಾಣುವರಾಗಿ ನಿಮ್ಮನ್ನ ದೇವರು ಕಳಿಸುವನಾಗಿದ್ದಾನೆ. ಆಮೇನ್. ನಾವು 4ನೇ ನೋಡ್ತೀವಿ, ಆತನೇನಾಗಿದ್ದಾನೆ? ಆಲೋಚನಾ ಕರ್ತನು. ಎಲ್ಲರೂ ಆತೇನಾಗಿದ್ದಾನೆ? ಎಲ್ಲರೂ ಗಟ್ಟಿಗೆ ಹೇಳೋಣ, ಕೈಗಳನ್ನೆತ್ತಿ ಹೇಳುವ. ಆತನೇನಾಗಿದ್ದಾನ್ರಿ? ಆಲೋಚನಾ ಕರ್ತನು. ಈ ಲೋಕದಲ್ಲಿ ಪ್ರೇರೆ ನಾವು ಹೇಗೆ ನಡ್ಕೊಳ್ಬೇಕು, ಏನ್ ಮಾಡ್ಬೇಕು, ನಮಗೆ ಏನ್ ಬೇಕಾಗಿದೆ? ಒಂದು ಆಲೋಚನೆ ಬೇಕಾಗಿದೆ. ಒಂದು ಟಿವಿ ತಗೊಂಡ್ರೆ ಅದಕ್ಕೆ ಕೈಪಿಡಿ ಪುಸ್ತಕ ಕೊಡ್ತಾರ ಇಲ್ವಾ? ಒಂದು ಬೈಕ್ ತಗೊಂಡ್ರೆ ಅದಕ್ಕೊಂದು ಮೆನು ಬುಕ್ ಅಂತ ಕೊಡ್ತಾರೆ, ಕೈಪಿಡಿ ಪುಸ್ತಕ. ಅದನ್ನ ಹೆಂಗ್ ಸ್ಟಾರ್ಟ್ ಮಾಡಬೇಕು, ಅದನ್ನ ಹೆಂಗೆ ನಡೆಸಬೇಕು, ಹೆಂಗ್ ಆನ್ ಮಾಡಬೇಕು ಎಂಬುದಾಗಿ ಒಂದು ಪುಸ್ತಕ ಕೊಡ್ತಾರೆ. ಟಿವಿ ತಗೊಂಡ್ರೆ ಒಂದು ಕೈಪಿಡಿ ಪುಸ್ತಕ ಹೆಂಗ್ ಆನ್ ಮಾಡಬೇಕು ಎಂಬುದಾಗಿ. ಒಂದು ಮಿಕ್ಸಿ ತಗೊಂಡ್ರೆ ಅದಕ್ಕೊಂದು ಪುಸ್ತಕ ಕೊಡ್ತಾರೆ, ಅದನ್ನ ಹೆಂಗ್ ಸ್ಟಾರ್ಟ್ ಮಾಡ್ಬೇಕು, ಸ್ವಿಚ್ ಹೆಂಗ್ ಹಾಕ್ಬೇಕು ಎಂಬುದಾಗಿ. ಆ ಆಲೋಚನೆ ಪ್ರಕಾರವಾಗಿ ಅದನ್ನ ಮಾಡ್ಬೇಕು. ಒಂದು ಒಳ್ಳೆ ದೊಡ್ಡ ಮನೆ ಕಟ್ಟಬೇಕಾದ್ರೆ ಇಂಜಿನಿಯರ್ ಹತ್ರ ಹೋದಾಗ ಒಂದು ಏನ್ ಕೊಡ್ತಾನೆ ಅವನು? ಒಂದು ಬ್ಲೂ ಪ್ರಿಂಟ್ ಕೊಡ್ತಾನೆ, ಅವನು ಸ್ಕೆಚ್ ಹಾಕಿ ಕೊಡ್ತಾನೆ. ಆ ಸ್ಕೆಚ್ ತರ ಮನೆಯನ್ನ ಕಟ್ಟಬೇಕೆಂಬುದಾಗಿ. ಹಾಗಾದ್ರೆ ಈ ಜೀವನವನ್ನು ನಡೆಸಬೇಕಂದ್ರೆ, ಈ ಲೋಕದಲ್ಲಿ ಯಶಸ್ವಿಯಾಗಿರ್ಬೇಕಂದ್ರೆ, ಸಮಾಧಾನವಾಗಿ ಜೀವಿಸ್ಬೇಕಾದ್ರೆ, ನಮ್ಮ ಜೀವಿತದಲ್ಲಿ ನಮಗೊಂದು ಕೈಪಿಡಿ ಪುಸ್ತಕ ಯಾವುದು? ಯೂಟ್ಯೂಬ್ಗಳು, ಫೇಸ್ಬುಕ್ಗಳು ನೋಡಿ, ಇವತ್ತು ಅನೇಕರು ಧಾರಾವಾಹಿಗಳು ನೋಡಿ, ಸಿನಿಮಾಗಳು ನೋಡಿ ಜೀವನವನ್ನು ಬದಲಾಯಿಸೆ. ಅವಳು ನೋಡು, ಇವನು ನೋಡು, ಆ ಮಕ್ಕಳು ನೋಡು, ಈ ಮಕ್ಕಳನ್ನ ನೋಡು, ಅವ್ರನ್ನ ನೋಡು, ಆ ಬ್ರದರ್ ನೋಡು, ಈ ಸಿಸ್ಟರ್ ನೋಡು, ಆ ಪಾಸ್ಟರ್ ನೋಡು, ಆ ಚರ್ಚಲ್ಲಿ ನೋಡ್ರಿ ಎಂಬುದಾಗಿ ಅನೇಕರನ್ನ ಮಾದರಿಯಾಗಿ ಇಟ್ಕೊಂಡಿದ್ದಾರೆ. ಇವತ್ತು ಯೇಸು ಕ್ರಿಸ್ತನು ನಮಗೆಲ್ಲರಿಗೂ ಮಾದರಿಯಾಗಿ ಆಲೋಚನಾ ಕರ್ತನಾಗಿದ್ದಾನೆ. ಹಲ್ಲೆಲೂಯಾ. ಪ್ರಿಯರೇ, ಇವತ್ತು ನಮ್ಮನ್ನ ಕಟ್ಟಲಿಕ್ಕೆ, ನಮ್ಮನ್ನ ಬೆಳೆಸಲಿಕ್ಕೆ, ನಮ್ಮನ್ನ ಆಶೀರ್ವಾದ ಮಾಡಲಿಕ್ಕೆ ದೇವರು ನಮ್ಮ ವಿಷಯದಲ್ಲಿ ಆತನು ಒಳ್ಳೆಯ ಆಲೋಚನೆ ಇಟ್ಟಿದ್ದಾನೆ. ಯಾವ ಆಲೋಚನೆ ಇಟ್ಟಿದ್ದಾನೆ? ಎಲ್ಲರೂ ಹೇಳ್ರಿ. ಬೈಬಲ್ ಹೇಳ್ತದೆ, ನಾನು ನಿಮ್ಮ ವಿಷಯದಲ್ಲಿ ಅಹಿತವಾದ ಆಲೋಚನೆ ಅಲ್ಲ, ಹಿತವಾದ ಆಲೋಚನೆ ಇಟ್ಟಿದ್ದೇನೆ. ನಿಮಗೆ ಒಳ್ಳೇದಾಗಬೇಕೆಂಬುದೇ ದೇವರ ಆಲೋಚನೆ. ಇವತ್ತು ಅನೇಕರು ನಮ್ಮ ಸಣ್ಣ ಬುದ್ಧಿ ಇಟ್ಕೊಂಡು ಈ ಆಲೋಚನೆ ಮನುಷ್ಯರು ಹೇಳೋದನ್ನ ಕೇಳ್ತೀವಿ. ಚರ್ಚ್ಗೆ ಹೋದ್ರೆ ಜನ ಏನ್ ಹೇಳ್ತಾರೆ, ಬಂಧು ಬಳಗದವ್ರು ಏನ್ ಹೇಳ್ತಾರೆ, ಸ್ನೇಹಿತರು ಏನ್ ಹೇಳ್ತಾರೆ, ಅವರು ಹೋಗಂದ್ರೆ ಹೋಗೋದು, ಬೇಡ ಅಂದ್ರೆ ಬೇಡ ಅನ್ನೋದು, ಅಕ್ಕಪಕ್ಕದವ್ರು ನೋಡೋದು, ಅದೆಲ್ಲ ಅವರೆಲ್ಲ ನಮಗೆ ಆಲೋಚನೆ. ದೇವರ ಆಲೋಚನೆಯನ್ನ ನಾವು ನಂಬೋಣ. ಮೂಗಿನಲ್ಲಿ ಉಸಿರಾಡುವ ಮನುಷ್ಯರಲ್ಲಿ ಭರವಸೆ ಇಡುವುದಕ್ಕಿಂತಲೂ ಯೆಹೋವನಲ್ಲಿ, ದೇವರಲ್ಲಿ ಭರವಸೆ ಇಡುವುದು ಉತ್ತಮವಾದದ್ದು. ಪ್ರೈಸ್ ದಿ ಲಾರ್ಡ್. ಅನೇಕರು ಹೆಂಡತಿ ಮಾತು ಕೇಳಿ, ಗಂಡನ ಮಾತನ್ನು ಕೇಳಿ, ಮಕ್ಕಳ ಮಾತನ್ನು ಕೇಳಿ, ಊರ್ ಜನಗಳ ಮಾತು ಕೇಳಿ, ಬಂಧು ಬಳಗದವ್ರ ಮಾತನ್ನು ಕೇಳಿ ಹಾಳಾಗಿ ಹೋಗಿದ್ದಾರೆ. ಬೈಬಲಲ್ಲಿ ಅನನೀಯ ಸಫರಿ ಅಂತ ಹೇಳಿ ಅವರು ದೇವರ ಆಲೋಚನೆಗೆ ಒಳಪಡದೆ ಅವರಿಬ್ಬರಿಗೊಬ್ರು ಆಲೋಚನೆ ಮಾಡಿಕೊಂಡು ದೇವರಿಗೆ ಕೊಡಬೇಕಾದ ದುಡ್ಡನ್ನ ಅವರು ಕೊಡದೆ ನುಂಗಿ ಬಿಟ್ಟಿದ್ದರಿಂದ ಮರಣವನ್ನ ಸಂಭವಿಸಿದ್ರು. ಅವ್ರು ತಿಳ್ಕೊಂಡ್ರು, ದುಡ್ಡು ಇಟ್ಕೊಂಡು ನಾವು ಜೀವನ ಮಾಡಬಹುದು ಎಂಬುದಾಗಿ. ದುಡ್ಡಿತ್ತು, ಅವ್ರಿಲ್ದೇನೆ ಆಗ್ಬಿಟ್ರು. ಇವತ್ತು ಅನೇಕ ವೇಳೆಗಳಲ್ಲಿ ನಾವು ಆಲೋಚನೆ ಮಾಡ್ತೀವಿ, ಆಲೋಚನೆ ಏನೋ ಇರುತ್ತದೆ, ಆದರೆ ನೀನಿರಲ್ಲ. ಅದಕ್ಕೆ ನಿಮ್ಮ ಆಲೋಚನೆ ಹೇಳ್ತಾನೆ, ನನ್ನ ಆಲೋಚನೆಗಳಲ್ಲ,
ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳಲ್ಲ. ಅದಕ್ಕೆ ನಮ್ಮ ಪ್ರಾರ್ಥನೆ, ದೇವರೇ ನನ್ನ ಆಲೋಚನೆ ನಿಮ್ಮ ಆಲೋಚನೆ ಆಗಿರಬಾರ್ದು, ನಿಮ್ಮ ಆಲೋಚನೆ ನನ್ನ ಆಲೋಚನೆ ಆಗಿರಲಿ. ನೀವು ನಿಮ್ಮ ವಿಷಯದಲ್ಲಿ ಎಷ್ಟು ಒಳ್ಳೆಯ ಆಲೋಚನೆ ಮಾಡ್ತೀರೋ ಅದಕ್ಕಿಂತಲೂ 1000 ಪಟ್ಟು ಪರಲೋಕದಲ್ಲೂ ನಮ್ಮ ಒಳ್ಳೆಯ ತಂದೆ ನಮಗಾಗಿ ಒಳ್ಳೆಯ ಆಲೋಚನೆಗಳನ್ನ ಇಟ್ಟಿದ್ದಾನೆ. ಪ್ರಿಯರೇ, ಅರ್ಥ ಮಾಡ್ಕೊಳ್ರಿ, ದೇವರು ನಮ್ಮ ವಿಷಯದಲ್ಲಿ ಅಹಿತವಾದ ಆಲೋಚನೆ ಅಲ್ಲ. ಅನೇಕರು ದೇವರು ಅಂತ ಹೇಳಿದ್ರೆ ದೇವರು ನಮ್ಮ ಹತ್ರ ಕಿತ್ಕೊಬಿಡ್ತಾನೆ, ನಾವು ಸನ್ಯಾಸಿಗಳಾಗ್ಬಿಡ್ತೀವಿ, ನಾವು ಮೋಸ ಹೋಗ್ಬಿಡ್ತೀವಿ, ದೇವ್ರು ಕಷ್ಟ ಕೊಡ್ತಾನೆ ಎಂಬುದಾಗಿ ನಾವು ಯೋಚಿಸ್ತೀವಿ. ಪ್ರಿಯರೇ, ತಾಯಿ ತಂದೆಗಳಾಗಿರೋ ನಾವೇ, ಕೆಟ್ಟವರಾದ ನಾವೇ ನಮ್ಮ ಮಕ್ಕಳ ವಿಷಯದಲ್ಲಿ ಒಳ್ಳೆಯದನ್ನ ಯೋಚಿಸುವುದಾದರೆ ನಮ್ಮ ಭವಿಷ್ಯತ್ತನ್ನು ಕುರಿತು, ನಮ್ಮ ಮಕ್ಕಳನ್ನು ಕುರಿತು, ನಮ್ಮ ಸಂತತಿಯನ್ನು ಕುರಿತು ಪರಲೋಕದ ದೇವರು ಇನ್ನೂ ಎಷ್ಟು ಮೇಲಾದ ಆಲೋಚನೆ ಇಟ್ಟಿದ್ದಾರೆ. ಇವತ್ತು ನನ್ನ ಜೀವನ ನಾನು ರೂಪಿಸಿಕೊಂಡಿದ್ದಲ್ಲ, ಇವತ್ತು ನನ್ನ ಜೀವನ ಆಶೀರ್ವಾದವಾಗಿರೋದು ನಾನು ಮಾಡಿದ ಪ್ಲಾನ್ ಅಲ್ಲ. ನಾನು ಯೋಚನೆ ಮಾಡಿ ಸೇವೆಗೆ ಬರಲಿಲ್ಲ, ನಾನು ಆಲೋಚನೆ ಮಾಡಿ ಚಳ್ಳಿಕೆರೆಗೆ ಬರಲಿಲ್ಲ. ದೇವರು ನನ್ನ ವಿಷಯದಲ್ಲಿ ಒಳ್ಳೆಯ ಆಲೋಚನೆಯನ್ನ ನನ್ನ ತಾಯಿನ ಗರ್ಭದಲ್ಲಿ ನಾನು ಉಂಟಾಗೋದಕ್ಕಿಂತ ಮುಂಚಿತವಾಗಿನೇ ದೇವರು ನನ್ನ ವಿಷಯದಲ್ಲಿ ಆಲೋಚಿಸಿದ. ದೇವರು ನನ್ನನ್ನು ಇಲ್ಲಿಗೆ ನಡೆಸಿದ. ದೇವರ ಆಲೋಚನೆ ಪ್ರಕಾರವಾಗಿ ಬಂದೆ, ಆತನ ಆಲೋಚನೆ ಪ್ರಕಾರವಾಗಿ ಸೇವೆ ಮಾಡಿದೆ, ಆತನ ಹೇಳಿದಂತೆ ನಡೆದೆ. ಕರ್ತನು ಇವತ್ತು ಆಶೀರ್ವಾದವಾಗಿ ಇಟ್ಟಿದ್ದಾನೆ. ಇವತ್ತು ನಾನು ಒಂದು ವೇಳೆ ನನ್ನ ಲೈಫನ್ನ ನಾನೇ ಆಲೋಚಿಸಿಕೊಂಡಿದ್ದರೆ ಇವತ್ತು ನನ್ನ ಜೀವನ ಒಂದು ವೇಳೆ ಎಲ್ಲಿರ್ತಿತ್ತೋ ಏನೋ ಗೊತ್ತಿಲ್ಲ. ನನ್ನನ್ನು ಕೇಳುವವರೇ ಚೆನ್ನಾಗಿ ಕೇಳ್ರಿ, ದೇವರು ನಿಮ್ಮ ವಿಷಯದಲ್ಲಿ ಒಳ್ಳೆ ಆಲೋಚನೆ ಇಟ್ಟಿದ್ದಾರೆ. ದೇವರ ಹತ್ರ ಕೇಳ್ರಿ, ದೇವರೇ ನಿನ್ನ ಆಲೋಚನೆ ಏನು? ವಾಕ್ಯ ಓದ್ರಿ, ದೇವರ ವಾಕ್ಯದಲ್ಲಿ ನಿನ್ನ ವಿಷಯದಲ್ಲಿ ಆಲೋಚನೆ ಬರೆದಿದೆ. ಇದರ ಮೂಲಕ ದೇವರು ಮಾತಾಡ್ತಾನೆ. ನಿಮ್ಮ ಮನೆಯಲ್ಲಿ ಬೈಬಲ್ ಮನೆಯಲ್ಲಿ ಕವರ್ ಹಾಕಿ ಇಡಲಿಕ್ಕಾಗೆಲ್ಲ ಮನೆಗಿರೋ ಬೈಬಲ್ನ ಓದ್ರಿ ಓದ್ರಿ ಓದ್ರಿ. ಓದಕ್ ಬರ್ದಿದ್ರು ಚೆನ್ನಾಗಿ ಕೇಳ್ರಿ, ನನ್ನೊಟ್ಟಿಗೆ ಮಾತಾಡು, ದೇವರಂತೆ ಪ್ರಾರ್ಥನೆ ಮಾಡ್ರಿ. ದೇವರು ಒಂದು ಮಾತು ಸಾಕು, ನಿನ್ನ ಜೀವನವರೇ ಬದಲಾಗ್ಬಿಡುತ್ತೆ. ತಲೆ ಕೆಳಗಾಗಿ ಇದ್ದುದನ್ನ ನೆಟ್ಟಗೆ ದೇವರು ಮಾಡುತ್ತಾನೆ. ಒಂದೇ ಒಂದು ಮಾತಿನಲ್ಲಿ ಬೆಳಕುಂಟಾಗಲಿ ಅಂತ ಹೇಳಿದ ಪ್ರಕಾರವಾಗಿ ಆತನ ಆಲೋಚನೆ ಪ್ರಕಾರವಾಗಿ ಬೆಳಕು ಉಂಟಾಯಿತು. ಹಲ್ಲೆಲೂಯಾ. ಆತನು ಹೇಳಿದ ಹಾಗೆ ಎಲ್ಲವೂ ಆಯಿತು. ಆತನ ಹೇಳಿದಂತೆ ನೀನು ಕೇಳುವಾಗ ಹಾಗೆ ಆಗುತ್ತದೆ. ಮರಿಯಾಳು ಹೇಳಿದ್ರು, ಆತನು ನಿಮಗೆ ಏನು ಹೇಳುತ್ತಾನೋ ಹಾಗೆಯೇ ಕೇಳ್ರಿ ಅಲ್ಲ ಮಾಡ್ರಿ. ಹಲ್ಲೆಲೂಯಾ. ನಾವು ಕೇಳುವುದರಲ್ಲಿ ಬಹಳ ನಿಪುಣರಾಗಿರ್ತೇವೆ, ಒಪ್ಪಿಸಿಕೊಡೋದ್ರಲ್ಲಿ ಬಹಳ ನಾವು ಕಠಿಣ ಉಳ್ಳರಾಗಿರ್ತೇವೆ. ಆತನ ಆಲೋಚನೆ ಪ್ರಕಾರವಾಗಿ ನಡೀರಿ. ಒಪ್ಪಿಸಿಕೊಡು, ದೇವರೇ ಇನ್ನು ನನ್ನ ಆಲೋಚನೆ ಅಲ್ಲ, ನಿನ್ನ ಆಲೋಚನೆಗೆ ನನ್ನನ್ನು ನಡೆಸಿಕೊಡ್ತೇನೆ. ಅದಕ್ಕೆ ಆತನು ಆಲೋಚನಾ ಕರ್ತನು. ಎಲ್ಲ ಲಾಯರ್ಗಿಂತಲೂ, ಎಲ್ಲ ಸೈಂಟಿಸ್ಟ್ಗಳಿಗಿಂತಲೂ, ಎಲ್ಲ ಇಂಜಿನಿಯರ್ಗಳಿಗಿಂತಲೂ ಏಸು ದೊಡ್ಡ ಇಂಜಿನಿಯರ್, ದೊಡ್ಡ ಸೈಂಟಿಸ್ಟ್. ಆತನೇ ಸೈಂಟಿಸ್ಟ್ಗಳನ್ನು ಉಂಟು ಮಾಡಿದವನು, ಆತನೇ ಇಂಜಿನಿಯರ್ಗೆ ಜ್ಞಾನವನ್ನು ಕೊಟ್ಟವನು. ಆತನಿಗೆ ಮೇಲಾಗಿ ಯಾರು ಇಲ್ಲವೇ ಇಲ್ಲ. ಇವತ್ತು ನಮಗೆ ಸೈಂಟಿಸ್ಟ್ಗಳು ನಮ್ಮ ಜೊತೆ ಇಲ್ದಿರಬಹುದು, ಒಂದು ವೇಳೆ ಲಾಯರ್ಗಳು ನಮ್ಮ ಜೊತೆ ಇಲ್ದಿರಬಹುದು, ಒಂದು ವೇಳೆ ಇಂಜಿನಿಯರ್ ನಮ್ಮ ಜೊತೆ ಇಲ್ದಿರಬಹುದು. ಇವ್ರನ್ನೆಲ್ಲ ಸೃಷ್ಟಿ ಮಾಡಿದ ಸರ್ವಶಕ್ತನಾದ ಆಲೋಚನಾ ಕರ್ತನು ನಮ್ಮ ಪಕ್ಷದಲ್ಲಿದ್ದಾನೆ. ಆತನು ನೀನು ನಡೆಯತಕ್ಕ ಮಾರ್ಗದಲ್ಲಿ ಎಡಕ್ಕಾದರೂ ಬಲಕ್ಕಾದರೂ ತಿರುಗಿಕೊಳ್ಳುವಾಗ ಈ ಮಾರ್ಗದಲ್ಲಿ ನಡೀರಿ ಎಂಬುದಾಗಿ ನಿನಗೆ ಆಲೋಚನೆ ಹೇಳ್ತಾನೆ. ಇವತ್ತು ಯಾರ ಆಲೋಚನೆ ಕೇಳ್ತಾ ಇದ್ದೀವಿ? ಮನುಷ್ಯರ ಆಲೋಚನೆ ಕೇಳ್ತಾ ಇದ್ದೀವಾ ಅಥವಾ ಗಿಣಿ ಆಲೋಚನೆ? ಕೆಲವರು ಗಿಣಿ ಹತ್ರ ಆಲೋಚನೆ ಕೇಳಕ್ ಹೋಗ್ತಾರೆ. ಇನ್ನು ಕೆಲವರು ಕೈಶಾಸ್ತ್ರ, ಅವನಿಗೆ ಶಾಸ್ತ್ರ ಸರಿ ಇಲ್ಲ, ಅವನ ಹಣೆ ಬಾರನೇ ಸರಿ ಇಲ್ಲ, ಅವನಿಗೆ ಕೊಟ್ರನೆ ಬದುಕ್ತಾ ಇರೋದು, ಅವನ ಹತ್ರ ಹೋಗಿ ಶಾಸ್ತ್ರ ಕೇಳ್ತೀವಿ. ಅನೇಕರು ಹೊಟ್ಟೆಪಾಡಿಗಾಗಿ ಅನೇಕ ಕಣಿ ಹೇಳೋರು, ಶಾಸ್ತ್ರ ಹೇಳೋರು ಇದ್ದಾರೆ. ಅವ್ರ ಹತ್ರ ಹೋಗಿ ದುಡ್ಡು ಕೊಟ್ಟು ನಾವು ಕೇಳೋರಾಗಿದ್ದೇವೆ. ಪ್ರೇರೆ, ಅವನಿಗಿರುವ ಬುದ್ಧಿ ಜ್ಞಾನದಿಂದ ನಿನ್ನ ಜೀವನವನ್ನು ನಡೆಸಲಿಕ್ಕಾಗಲ್ಲ. ಯೇಸು ಕ್ರಿಸ್ತನು ನಿನ್ನ ಜೀವನವನ್ನ ನಡೆಸಲಿಕ್ಕೆ ಸರ್ವ ಶಕ್ತನಾಗಿದ್ದಾನೆ. ಆಲೋಚನಾ ಕರ್ತನು. ಆತನು ನಿನಗೆ ನಡೆಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಪ್ರಿಯರೇ, ಆಮೆನ್, ಪ್ರೈಸ್ ದಿ ಲಾರ್ಡ್. 6ನೇದಾಗಿ 5ನೇದಾಗಿ ನೋಡ್ತೇವೆ, ಆತ ಏನಾಗಿದ್ದಾನೆ? ಪರಾಕ್ರಮಿಯಾದ ದೇವರು. ಎಲ್ಲರೂ ಹೇಳ್ರಿ, ಎಲ್ಲರೂ ಹೇಳೋಣ ಪರಾಕ್ರಮಿಯಾದ ದೇವರು ಎಂಬುದಾಗಿ. ಗಟ್ಟಿಗೆ ಹೇಳೋಣವ, ನಮ್ಮ ದೇವರು ಎಂತ ದೇವರು? ಪರಾಕ್ರಮವಾದ ಕಾರ್ಯಗಳನ್ನು ಮಾಡುವನಾಗಿದ್ದಾನೆ. ಆತನು ಪರಾಕ್ರಮವಾದ ಕಾರ್ಯ ಮಾಡಿ ನಿನ್ನನ್ನು ಸಂರಕ್ಷಿಸುವನಾಗಿದ್ದಾನೆ. ಇಸ್ರೇಲರನ್ನ ಐಗುಪ್ತರಿಂದ ಬಿಡುಗಡೆ ಮಾಡಿದ್ದು ಅವರ ಬಲದಿಂದ ಹೊರಗಡೆ ಬರಕ್ಕಾಗ್ಲಿಲ್ಲ. ದೇವರು ಪರಾಕ್ರಮವಾದ ಕಾರ್ಯವನ್ನು ಮಾಡಿದ.
ಅಲ್ಲಿ ಮಿಡತೆಗಳು ಬಂದುವು. ಅಲ್ಲಿ ನೋಡಬೇಕು, ನೈಲ್ ನದಿ ರಕ್ತವಾಗಿ ಮಾರ್ಪಟ್ಟಿತು, ಅಲ್ಲಿನ ಕಲ್ಲಿನ ಮಳೆಗಳು ಉಂಟಾಯಿತು. ಪರಾಕ್ರಮವನ್ನು ಕಾರ್ಯವನ್ನು ಮಾಡಿದ ಅವ್ರನ್ನ ಬಿಡುಗಡೆ ಮಾಡಲಿಕ್ಕಾಗಿ. ನಿನಗಾಗಿ ಯೇಸು ಪರಾಕ್ರಮವಾದ ಕಾರ್ಯಗಳನ್ನ ನಿನ್ನ ಜೀವನದಲ್ಲಿ ಮಾಡ್ತಾನೆ. ನಿನಗಿರುವಾಗಿ ಯಾವ ಪರಾಕ್ರಮಗಳು ಇದ್ದರು, ಯಾವ ಶಕ್ತಿಗಳಿದ್ದರು, ಆ ಎಲ್ಲಾ ಶಕ್ತಿಗಿಂತಲೂ ಪರಾಕ್ರಮವಾದ ಶಕ್ತಿ ಯೇಸುವಿನ ಶಕ್ತಿಯಾಗಿದೆ. ಒಂದು ವೇಳೆ ಯಾರೋ ಬಲವಾಗಿ ನಿನಗೆ ಮಾಟ ಮಂತ್ರ ಮಾಡಿಸಿದಾರ, ನಿನಗಿರುವುದಾಗಿ ಯಾರೋ ಏನೋ ಮಾಡಿಸಿರುವಂತ ಭಯ ಇದೆಯಾ, ಆ ಭಯಕ್ಕಿಂತ, ಆ ಶಕ್ತಿಗಿಂತ ಯೇಸುವಿನ ಶಕ್ತಿ ಪರಾಕ್ರಮವಾದ ಶಕ್ತಿ. ಆಮೆನ್, ಹಲ್ಲೆಲೂಯಾ. ಯಾವ್ದೋ ಇಜ್ಜಲೋ ಅಥವಾ ಯಾವ್ದೋ ಅಂತರನೋ ತಾಯ್ತೋ ಏನೋ ನಿನ್ನ ದಾಟೋ ಏನೋ ಮಾಡ್ಬಿಟ್ಟಿದಾರ, ಆ ದಾಟಗಿಂತ, ಆ ಅಂತರಗಿಂತ ಯೇಸುವಿನ ಪರಾಕ್ರಮ ದೊಡ್ಡ ಪರಾಕ್ರಮವಾಗಿದೆ. ಒಂದು ಕಾಲದಲ್ಲಿ ಈ ಶಕ್ತಿಗಳೆಲ್ಲ ನಮ್ಮನ್ನ ಏನ್ ಮಾಡ್ತಾ ಇತ್ತು, ಬಾಧಿಸ್ತಾ ಇತ್ತು. ಮಾಟ ಮಂತ್ರದ ಶಕ್ತಿ ಬಾಧಿಸ್ತಾ ಇತ್ತು, ಅಂತರ ತಾಯ್ತು ಶಕ್ತಿ ನಮ್ಮನ್ನ ಬಾಧಿಸ್ತಾ ಇತ್ತು, ದಾಟುಗಳು ನಮ್ಮನ್ನ ಬಾಧಿಸ್ತಾ ಇತ್ತು. ಇವತ್ತು ಆ ದಾಟು, ಆ ಮಂತ್ರ, ಆ ತಾಯ್ತು ಯಾವುದು ನಮಗೆ ಕೇಡು ಮಾಡದಂತೆ ಪರಾಕ್ರಮಿಯಾದ ದೇವರು ನಮ್ಮನ್ನು ಕಾಯುವವನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಹಲ್ಲೆಲೂಯಾ. ನನ್ನನ್ನು ಬಲಪಡಿಸುವ ಆತನಿದ್ದುಕೊಂಡು ನಾನು ಎಲ್ಲವನ್ನು ಮಾಡಲಿಕ್ಕೆ ಶಕ್ತನಾಗಿದ್ದೇನೆ. ಹಾಗಾದರೆ ನಮ್ಮೊಳಗೆ ವಾಸ ಮಾಡಿರುವ ದೇವರು ಆತನು ಕೈಯಲಾಗದಿರುವಂತ ದೇವರಲ್ಲ, ಆತನು ಪರಾಕ್ರಮಿಯಾದ ದೇವರಾಗಿದ್ದಾನೆ. ಆರನೇದಾಗಿ ನೋಡುತ್ತೇವೆ, ಆತನೇನಾಗಿದೆ ಅಂದ್ರೆ ನಿತ್ಯನಾದ ತಂದೆ. ಎಲ್ಲರೂ ಹೇಳೋಣ, ಎಲ್ಲಾ ತಂದೆಗಿಂತಲೂ ಯೇಸು ನಿತ್ಯನಾದ ತಂದೆ. ಈ ಲೋಕದಲ್ಲಿ ನಾವು ತಂದೆಗಳು ಅಂತ ಹೇಳುವುದಾದ್ರೆ ತಾತ್ಕಾಲಿಕವಾದಂತ ತಂದೆ. ನಮಗೆ ತಂದೆಗಳಿದ್ರು ಇವತ್ತು ಇಲ್ಲದಂತವರಾಗಿದ್ದಾರೆ. ಯೇಸು ಒಳ್ಳೆಯ ತಂದೆ ಆಗಿದ್ದಾನೆ. ಆತನ ಹೇಳ್ತಾನೆ, ಕಂದ ನನ್ನ ಮಾತನ್ನು ಕೇಳು. ಆಮೇನ್. ಆತನ ಮಾತನ್ನು ನಾವು ಕೇಳುವುದಾದ್ರೆ ಬದುಕ್ತೀವಿ. ಅದಕ್ಕಾಗಿ ನಮಗೊಬ್ಬ ತಂದೆ ಇದ್ದಾನೆ. ತಂದೆ ಇಲ್ಲದಂತ ನಾವು ಅನಾಥರಲ್ಲ. ಯೇಸು ಹೇಳ್ತಾನೆ, ನಾನು ನಿಮ್ಮನ್ನು ಅನಾಥರನಾಗಿ ಬಿಡುವುದಿಲ್ಲ. ಇವತ್ತು ನನಗೆ ಯಾರು ಇಲ್ಲ ಅಂತ ಹೇಳ್ಬೇಡ್ರಿ, ನನಗೆ ಬ್ಯಾಕ್ ಗ್ರೌಂಡ್ ಯಾರಿಲ್ಲ ಅಂತ ಹೇಳ್ಬೇಡ್ರಿ, ನನ್ನ ಜೊತೆ ಯಾರಿಲ್ಲ, ನಾನು ಒಂಟಿ ಅಂತ ಹೇಳ್ಬೇಡ್ರಿ. ಯೇಸು ಹೇಳ್ತಾನೆ, ನಾನು ನಿನಗೆ ನಿತ್ಯ ತಂದೆ ಆಗಿದ್ದೇನೆ. ನೀನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನಾನು ನಿನ್ನನ್ನು ಹೆಗಲಲ್ಲಿ ಒತ್ತುಕೊಳ್ಳುವೆನು. ತೋಳಲ್ಲಿ ತಂದೆಯು ತನ್ನ ಮಗನನ್ನ ತೋಳಲ್ಲಿ ಒತ್ತುಕೊಳ್ಳುವಾಗೆ ದೇವರು ಒಳ್ಳೆಯವನು ನಮ್ಮನ್ನು ಒತ್ತುಕೊಳ್ಳುವನಾಗಿದ್ದಾನೆ. ಕೆಟ್ಟವರಾದ ನಾವೇ ನಮ್ಮ ಮಕ್ಕಳ ವಿಷಯದಲ್ಲಿ ಒಳ್ಳೆಯದನ್ನ ಯೋಚಿಸುವುದಾದರೆ ಯೋಚನೆ ಮಾಡ್ರಿ, ಪರಲೋಕದಲ್ಲಿರುವ ನಮ್ಮ ತಂದೆ ಆತನು ಒಳ್ಳೆಯದನ್ನೇ ನಮ್ಮ ವಿಷಯದಲ್ಲಿ ಯೋಚಿಸುವಂತ ನಿತ್ಯ ತಂದೆ ಆಗಿದ್ದಾನೆ. ಹಲ್ಲೆಲೂಯಾ. ಬೇರೆ ಆಪತ್ತು ಕಾಲದಲ್ಲಿ, ಕಷ್ಟದ ಕಾಲದಲ್ಲಿ ಯೇಸುವೆ ತಂದೆಯೇ ಎಂಬುದಾಗಿ ನಾವು ಕೂಗಲಿಕ್ಕೆ ಅಲ್ಲ. ಈತನು ಯಾವಾಗಲೂ, ನೀನು ಕಣ್ಣೀರಲ್ಲಿರುವಾಗಲೂ, ಸಂತೋಷದಲ್ಲಿರುವಾಗಲೂ, ವ್ಯಾಕುಲಗಳಲ್ಲಿರುವಾಗಲೂ, ವೇದನೆಗಳಲ್ಲಿರುವಾಗಲೂ ಯೇಸು ನಿನಗೆ ತಂದೆ. ಬೇರೆ ತಂದೆ ಇದ್ದವರಿಗೆ ತಂದೆಯ ಒಂದು ಏನು ಗೊತ್ತಿಲ್ಲ, ಒಂದು ಪ್ರೀತಿ ಗೊತ್ತಾಗುವುದಿಲ್ಲ. ಅನೇಕ ತಂದೆ ಇಲ್ಲದ ವೇಳೆಗಳಲ್ಲಿ ಆ ತಂದೆಯ ಪ್ರೀತಿ ಏನಂತ ಗೊತ್ತಾಗುವಂಥದ್ದಾಗಿ ಕಾಣಬೇಡ. ಒಬ್ಬ ತಂದೆ ಇದ್ರೆ ತನ್ನ ಮಕ್ಕಳು ಕಷ್ಟಪಡುವಾಗ ಎಲ್ಲಾ ಕಷ್ಟಗಳಲ್ಲಿ ತಂದೆಯು ಭಾಗಿಯಾಗ್ತಾನೆ. ತಂದೆಯು ಮಕ್ಕಳನ್ನು ಹೊರುವನಾಗಿದ್ದಾನೆ. ತಂದೆಯು ತನ್ನ ಮಕ್ಕಳ ಬಾಧೆಗಳನ್ನು ನೋಡಿಕೊಂಡು ಸುಮ್ಮನೆ ಇರುವುದಿಲ್ಲ, ಆತನು ಸಹಾಯಕನಾಗಿರುತ್ತಾನೆ. ಹಾಗಾದರೆ ಪರಲೋಕದಲ್ಲಿರುವ ತಂದೆ ಇನ್ನು ಎಷ್ಟು ಒಳ್ಳೆಯವನು. ನಾವೇ ಕೆಟ್ಟವರಾದ ನಮ್ಮ ಮಕ್ಕಳ ವಿಷಯದಲ್ಲಿ ಕರುಣೆ ತೋರುವುದಾದರೆ ನಮ್ಮ ತಂದೆ ನಿನ್ನ ಬಲಹೀನತೆಗಳಲ್ಲಿ, ಕೊರತೆಯ ವೇಳೆಗಳಲ್ಲಿ, ಸಮಸ್ಯೆಗಳ ವೇಳೆಗಳಲ್ಲಿ, ಬಲಹೀನವಾದ ವೇಳೆಗಳಲ್ಲಿ ಆತನು ನಿನ್ನ ವಿಷಯದಲ್ಲಿ ಅನುಕಂಪ ಇಲ್ಲದವನಾಗಿ ಅಲ್ಲ, ಆತನು ನಿನ್ನ ವಿಷಯದಲ್ಲಿ ಅನುಕಂಪ ಉಳ್ಳವನಾಗಿ, ದಯೆಯುಳ್ಳವನಾಗಿ ನಿನ್ನನ್ನು ಚೆನ್ನಾಗಿ ಬಲ್ಲವನಾಗಿದ್ದಾನೆ. ನಿನ್ನ ವೇದನೆ ಕಷ್ಟಗಳಲ್ಲಿ ಆತನ ತನ್ನ ತೋಳಿನ ಮೇಲೆ ನಿನ್ನನ್ನು ಒತ್ತುಕೊಂಡು ಹೋಗುವಂತ ದೇವರಾಗಿ ಕಾಣಲ್ಪಡ್ತಾನೆ. ಪ್ರಿಯರೇ, ಇವತ್ತು ನಮಗೊಬ್ಬ ತಂದೆ ಇದ್ದಾನೆ. ತಂದೆ ಇಲ್ಲದಂತ ನಾವು ಅನಾಥರುಗಳಲ್ಲ. ಅದಕ್ಕೆ ಹೇಳಿದ, ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ, ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ, ನಾನು ನಿಮ್ಮನ್ನು ತೊರೆದು ಬಿಡುವುದೆಂಬುದಾಗಿ ತಂದೆ ನಮಗೆ ವಾಗ್ದಾನವನ್ನ ಮಾಡಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. 5ನೇದಾಗಿ 7ನೇದಾಗಿ ನಾವು ನೋಡ್ತೇವೆ, ನಮ್ಮ ದೇವರು ಸಮಾಧಾನದ ಪ್ರಭು. ಎಲ್ಲರೂ ಹೇಳೋಣ, ಏನಾಗಿದ್ದಾನೆ ನಮ್ಮ ಯೇಸು? ಏನಾಗಿದ್ದೇನ್ರಿ? ಯೇಸು ಸ್ವಾಮಿ ಹೇಳಿದ್ರು, ಎಲೆ ಕಷ್ಟಪಡುವವರೇ, ಹೊರ ಹೊತ್ತುವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೇನೆ, ಸಮಾಧಾನವನ್ನು ಕೊಡ್ತೇನೆ. ಲೋಕ ಕೊಡುವ ರೀತಿ ಅಲ್ಲ,
ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂಬುದಾಗಿ ನೀವು ತಿಳ್ಕೊಂಡಿರ್ಬೋದು. ನನಗೆ ಕಷ್ಟಗಳು ಇರೋದ್ರಿಂದ, ತಾಪತ್ರಗಳು ಇರೋದ್ರಿಂದ ನನಗೆ ಶಾಂತಿ ಇಲ್ಲ ಎಂಬುದಾಗಿ. ಹಂಗಲ್ಲ. ಐಶ್ವರ್ಯವಂತನಿಗೂ ಶ್ರೀಮಂತನಿಗೂ ಸೆಲೆಬ್ರಿಟಿಗಳಿಗೂ ಇವತ್ತು ಶಾಂತಿ ಸಮಾಧಾನ ಎಂಬುದು ಇಲ್ಲ. ಯೇಸು ಎಂಬ ನಾಮದಲ್ಲಿ ಮಾತ್ರವೇ ಇವತ್ತು ಸಮಾಧಾನ ಸಿಗುವಂತದಾಗಿದೆ. ಅನೇಕರು ಈ ಸಮಾಧಾನ ಹುಡುಕೊಂಡು ಸರಾಯಿ ಅಂಗಡಿಯಲ್ಲಿ, ವ್ಯಭಿಚಾರಿಗಳ ಬಳಿಯಲ್ಲಿ, ಅನೇಕರು ಪಾಪ ಅನೇಕರು ಕಾರ್ಯಗಳಲ್ಲಿ ಸಮಾಧಾನವನ್ನು ಹುಡುಕಿಕೊಂಡು ಹೋಗುವಂತವರಾಗಿದ್ದಾರೆ. ಇವತ್ತು ಸಮಾಧಾನ ಅಲ್ಲಿ ಇಲ್ಲ. ನನ್ನನ್ನು ಕೇಳುವ ಪ್ರಿಯ ದೇವರೇ, ಅವರು ಬಡವರಾಗಿರ್ಬೋದು, ಶ್ರೀಮಂತನಾಗಿರ್ಬೋದು, ಐಶ್ವರ್ಯವಂತ, ಒಂದು ವೇಳೆ ವಿದ್ಯಾವಂತನಾಗಿರ್ಬೋದು, ಆತನೊಂದು ಅವಿದ್ಯಾವಂತನಾಗಿರ್ಬೋದು, ಸ್ತ್ರೀ ಆಗಿರ್ಬೋದು, ಪುರುಷನಾಗಿರ್ಬೋದು, ಮಕ್ಕಳಾಗಿರ್ಬೋದು, ಯೌವನಸ್ಥರಾಗಿರ್ಬೋದು, ಯಾರೇ ಆಗಲಿ ಇವತ್ತು ಸಮಾಧಾನ ಇಲ್ಲದೆ ಇವತ್ತು ಜೀವಿಸ್ತಾ ಇದ್ದಾರೆ. ಸಮಾಧಾನವನ್ನು ಹುಡುಕಿ ಇವತ್ತು ಹೋಗ್ತಾ ಇದ್ದಾರೆ. ಯೇಸು ಹೇಳ್ತಾರೆ, ಸಮಾಧಾನಕ್ಕೆಲ್ಲ ಪ್ರಭುವು ನಾನೇ. ಸಿನಿಮಾ ಥಿಯೇಟರ್ಗಳು, ಧಾರಾವಾಹಿಗಳು, ಪಾಪವು ನಿನಗೆ ಸಮಾಧಾನವನ್ನು ಕೊಡೋದು. ಯಾವ ಅಂಗಡಿಯಲ್ಲಿ ಸಮಾಧಾನ ನಿನಗೆ ವ್ಯಾಪಾರಕ್ಕಾಗಿ ಇಟ್ಟಿಲ್ಲ, ನನ್ನ ಬಳಿಗೆ ಬರೋರಿಗೆ ನಾನು ಸಮಾಧಾನವನ್ನ ಉಚಿತವಾಗಿ ಕೊಡುತ್ತೇನೆ ಎಂಬುದಾಗಿ. ಇವತ್ತು ಅನೇಕರಿಗೆ ಹಣ ಇದೆ, ಐಶ್ವರ್ಯ ಇದೆ, ಸಮಾಧಾನ ಇಲ್ಲದಂತವರಾಗಿದ್ದಾರೆ. ಇವತ್ತು ಯೇಸು ಹೇಳ್ತಾನೆ, ನಾನೇ ಸಮಾಧಾನ ಪ್ರಭು. ಸತ್ಯದೇವರಾಗಿರುವ ಒಬ್ಬನನ್ನೇ, ಆತನು ಕಳಿಸಿಕೊಟ್ಟ ಯೇಸು ಕ್ರಿಸ್ತನನ್ನ ಅರಿಯುವುದೇ ನಿತ್ಯ ಜೀವ. ಇವತ್ತು ಯೇಸು ಎಂಬ ನಾಮದಲ್ಲಿ ಇಷ್ಟೊಂದು ಆಶೀರ್ವಾದಗಳನ್ನ ನಾವು ನೋಡುತ್ತಾ ಇದ್ದೀವಿ ಪ್ರಿಯರೇ. 7 ವಿಧವಾದಂತಹ ಆಶೀರ್ವಾದಗಳು ಯೇಸು ಎಂಬ ನಾಮದಲ್ಲಿ ನಮಗೆ ದೊರಕಿದಂತೆ ಕಾಣಲ್ಪಡುತ್ತದೆ. ಇನ್ನು ಒಂದು ವೇಳೆ ಯೇಸುನನ್ನು ನಂಬದಿದ್ದರೆ ಈ 7 ವಿಧ ಆಶೀರ್ವಾದಗಳು ನಿಮ್ಮ ಜೀವನದಲ್ಲಿ ಆತನು ನೀಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಈ ನಮಗೆ ದೊರಕಿರುವಂತ ಮಗನು ಏನು ಇಲ್ಲದಂತೆ ನಮ್ಮಲ್ಲಿಲ್ಲ. ಆತನಲ್ಲಿ ಎಲ್ಲಾ ವರಗಳು ಇದೆ, ಎಲ್ಲ ಆಶೀರ್ವಾದಗಳು ಆತನಲ್ಲಿದೆ, ಎಲ್ಲ ಕೃಪೆಯು ಆತನಲ್ಲಿದೆ, ಎಲ್ಲ ಒಳ್ಳೆ ಕಾರ್ಯಗಳು ಯೇಸುವಿದೆ. ಆ ಯೇಸು ಎಂಬ ಮಾತ್ರ ನಮ್ಮ ಹೃದಯದಲ್ಲಿ ಬಂದ್ರೆ ನಮ್ಮೊಂದಿಗೆ ಆತನೊಂದಿಗಿರುವಂತ ಎಲ್ಲಾ ವರಗಳು ನಮ್ಮೊಂದಿಗೆ ಬರುವಂತದಾಗಿದೆ. ಆಡಳಿತ ಹೊಂದಿದವನಾಗಿದ್ದಾನೆ ಆತನು, ಲೋಕವನ್ನ ಆಡಳಿತ ಮಾಡುವನಾಗಿದ್ದಾನೆ. ಆ ಆಡಳಿತದ ಕೆಳಗೆ ನಮಗೆ ಒಳ್ಳೆದಾಗುವಂತದಾಗಿದೆ. 3ನೇದಾಗಿ ಅದ್ಭುತ ಸ್ವರೂಪನು, 4ನೇದಾಗಿ ಆಲೋಚನಾ ಕರ್ತನು, 5ನೇದಾಗಿ ಪರಾಕ್ರಮಿಯಾದ ದೇವರು, 6ನೇದಾಗಿ ನಿತ್ಯ ತಂದೆ, 7ನೇದಾಗಿ ಸಮಾಧಾನ ಪ್ರಭು. ನನ್ನೊಂದಿಗೆ ಸೇರಿ ಹೇಳ್ರಿ, ವರದ ಮಗನು, ಆಡಳಿತವು ಅವನ ಮೇಲಿರುವುದು, ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು. ನಿಮ್ಮ ಪ್ರಾರ್ಥನೆಗಳಲ್ಲಿ ಇದನ್ನೇ 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 ತಿರುಗಿ 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 ಅರಿಕೆ ಮಾಡಿ ಅನ್ಯ ಭಾಷೆಗಳನ್ನ ಮಾತನಾಡುತ್ತಿರ್ಬೇಕಲ್ಲೇ ಈ 7 ವಿಧ ಪುಣ್ಯಗಳು, 7 ವಿಧ ಆಶೀರ್ವಾದಗಳು ನಿಮ್ಮ ಜೀವನದಲ್ಲಿ ಕಾಣುವುದನ್ನ ಅತಿ ಶೀಘ್ರದಲ್ಲಿ ನೋಡಲಿಕ್ಕೆ ಹೋಗುವಂತರಾಗಿದ್ದೀವಿ. ಪ್ರೈಸ್ ದಿ ಲಾರ್ಡ್, ಆಮೆನ್, ಹಲ್ಲೆಲೂಯಾ. ಕರಗಳನ್ನು ತಟ್ಟುತ್ತಾ ದೇವರಿಗೆ ಸ್ತೋತ್ರ ಮಾಡೋಣ.